ಕುಟುಂಬದ ಕಿಲ್ಲರ್ ಮಾಡಿರೋ 22ನೇ ಹತ್ಯೆ. ಪ್ರತಿ ತಿಂಗಳು 13ನೇ ತಾರೀಕು ಸೈಕೋ ಈ ರೀತಿ ಕೊಲೆ ಮಾಡ್ತಾನೆ. IPL ರನ್ಸ್ ಮಾಡೋ ಹಾಗೆ. ಆದ್ರೆ ಪೊಲೀಸರ ಇಂಟರ್ಗೇಷನ್ ಮಾತ್ರ ಟೆಸ್ಟ್ ಮ್ಯಾಚ್ ತರ ನಿಧಾನವಾಗಿ ಸಾಗ್ತಾ ಇದೆ. ಸೈಕೋ ಹೀಗೆ ಹಾಫ್ ಸೆಂಚುರಿ ಡಬಲ್ ಸೆಂಚುರಿ ಮಾಡೋವರೆಗೂ ನಮ್ಮ ಪೊಲೀಸರು ತಮ್ಮ ಕೆಲಸ ಮಾಡಲ್ವಾ? ಈ ತಿಂಗಳು 13ನೇ ತಾರೀಕು ಸಂಧ್ಯಾ, ಮುಂದಿನ ತಿಂಗಳು 13ನೇ ತಾರೀಕು ಯಾರು? ಏನಾಯ್ತು ನೋಡ್ತೀನಿ ಮೇಡಮ್. ಮೇಡಮ್, ಟೈರ್ ಪಂಚರ್ ಆಗಿದೆ, ಸ್ಟೆಪ್ನಿ ಕೂಡ ಇಲ್ಲ. ಪಕ್ಕದಲ್ಲೇ ನಂಗೆ ಗೊತ್ತಿರೋ ಶಾಪ್ ಇದೆ, ಇವಾಗಲೇ ಹೋಗಿ ತೊಗೊಂಬರ್ತೀನಿ. ನೀವು ಕಾರಲ್ಲೇ ಕುತ್ಕೊಳ್ಳಿ. ಬೇಗ ಬನ್ನಿ. ಸರಿ ಮೇಡಮ್. ಯಾವುದೇ ಪರಿಸ್ಥಿತಿಲೂ ನಿನ್ನೆ ಆಗಿರೋ ಮರ್ಡರ್ ಬಗ್ಗೆ ಪಬ್ಲಿಕ್ಗೆ ಗೊತ್ತಾಗಬಾರ್ದು. ಸಿಟಿಲಿ ಎಷ್ಟೊಂದು ಜನ ಪೊಲೀಸ್ ಇದಾರೆ. ಒಬ್ಬ ಸೈಕೋನ ಅವ್ರ ಕೈಯಿಂದ ಹಿಡಿಯೋದಕ್ಕಾಗ್ತಾ ಇಲ್ಲ. ತಪ್ಪು ಎಲ್ಲಾಗ್ತಾ ಇದೆ? ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗ್ತಾ ಇಲ್ವಾ, ಅಥವಾ ಪೊಲೀಸ್ ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದಾರಾ? ಆಸ್ ಪರ್ ಮೈ ಇನ್ವೆಸ್ಟಿಗೇಷನ್ ಪೊಲೀಸ್ ಅವರು ಕರೆಕ್ಟ್ ರೂಟ್ ಅಲ್ಲೇ ಹೋಗ್ತಿದ್ದಾರೆ ಸರ್. ಆದ್ರೆ ಸೈಕೋನೆ ರಾಂಗ್ ರೂಟ್ ಅಲ್ಲಿ ಬಂದು ಪೊಲೀಸ್ನೇ ಕನ್ಫ್ಯೂಸ್ ಮಾಡ್ತಿದ್ದಾನೆ. ಇದಕ್ಕೆ ಸೊಲ್ಯೂಷನ್ ಏನು? ನಾವು ಕೂಡ ರಾಂಗ್ ರೂಟ್ ಅಲ್ಲಿ ಹೋಗಿ ಸೈಕೋನೆ ಕನ್ಫ್ಯೂಸ್ ಮಾಡ್ಬೇಕು ಸರ್. ಹೇಗೆ? ಮನುಷ್ಯರ ಐಡೆಂಟಿಟಿ ಅನ್ನೋದು ಆಧಾರ್ ಕಾರ್ಡ್ ಅಲ್ಲೋ ವೋಟರ್ ಕಾರ್ಡ್ ಅಲ್ಲೋ ಇರುತ್ತೆ ಸರ್. ಸೈಕೋ ಕಿಲ್ಲರ್ ಐಡೆಂಟಿಟಿ ಅನ್ನೋದು ಜನಗಳ ಬೈದಲ್ಲಿರುತ್ತೆ. ಸೊ ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಮಂತ್ 13 ಸೈಕೋನ್ ಟಾರ್ಗೆಟ್ ನ ರೀಚ್ ಆಗೋದಕ್ಕೂ ಮುಂಚೆ ನಾವು ರೀಚ್ ಆಗಬೇಕು. ಶ್ಯೂರ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಲೋ, ಎಲ್ಲರೂ ಊಹಿಸಿದ ಹಾಗೇನೆ ಫೆಬ್ರವರಿ 13ನೇ ತಾರೀಕು ಅಂದ್ರೆ ನಿನ್ನೆ ರಾತ್ರಿ ಒಬ್ಬ ಸೈಕೋ ಕಿಲ್ಲರ್ ಅಮಾಯಕ ಹುಡುಗಿನ ದಾರುಣವಾಗಿ ಕೊಲೆ ಮಾಡಿದ್ದಾನೆ. ಆದ್ರೆ ಈ ನ್ಯೂಸ್ ಮೀಡಿಯಾಗೆ ಗೊತ್ತಿಲ್ಲ. ಬಹುಶಃ ಈ ಕೊಲೆಯನ್ನ ಮುಚ್ಚಿಟ್ಟು ಸೈಕೋ ಕಿಲ್ಲರ್ಗೆ ಭಯ ಪಡಿಸ್ಬೇಕು ಅನ್ನೋದೇ ಪೊಲೀಸರ ಉದ್ದೇಶ ಅನ್ಸುತ್ತೆ. ಆ ಪ್ಲಾನ್ ನ ಭಗ್ನ ಮಾಡಿ ಒಬ್ಬ ಅಜ್ಞಾತ ವ್ಯಕ್ತಿ ಈ ಕೊಲೆ ಹೇಗ್ ನಡೀತು ಅನ್ನೋದನ್ನ ಬಯಲು ಮಾಡಿದ್ದಾನೆ. ಮಧ್ಯರಾತ್ರಿ ದಟ್ಟ ಕತ್ತಲಲ್ಲೂ ಏನೋ ಒಂದ್ ಬೆಳಕು. ಆ ಬೆಳಕಲ್ಲಿ ಒಂದ್ ಹುಡುಗಿ ನಿದ್ದೆ ಮಾಡ್ತಿದ್ಲು. ನಿದ್ದೆ ಅಂದ್ರೆ ನಿದ್ದೆ ಅಲ್ಲ, ಶಾಶ್ವತ ನಿದ್ದೆ. ಆ ಹುಡುಗಿ ತಲೆ ಮೇಲೆ ಬಲವಾದ ಗಾಯ ಆಗಿದೆ. ಅವಳು ಹಾಕೊಂಡ ಐಸ್ ಬ್ಲೂ ಚೂಡಿದಾರ್ ರಕ್ತದ ಕಲೆಯಿಂದ ನೆಂದು ಹೋಗಿದೆ. ಒಂದು ಕಡೆ ಕೆಟ್ ನಿಂತಿರುವಂತ ಕ್ಯಾಬ್, ಇನ್ನೊಂದು ಕಡೆ ತೀರದ ಸೈಡಿಂದ ಕೋಪವಾಗಿ ನೋಡ್ತಾ ಇರುವಂತ ಸೈಕೋ. ಅವನ್ ಕೈಯಲ್ಲಿ ಒಂದು ಸುತ್ತಿಗೆ. ಈ ಪೇಂಟಿಂಗ್ ಬರ್ದಿದ್ಯಾರು? ಸೈಕೋ ಮಾಡಿದ 23ನೇ ಕೊಲೆನ ಸ್ಕೆಚ್ ಹಾಕಿದ್ರೆ ಹೀಗೆ ಇರುತ್ತೆ. ಇಷ್ಟು ರಿಯಲ್ ಆಗಿ ಸ್ಕೆಚ್ ಹಾಕಿದಾನೆ ಅಂದ್ರೆ ಈ ಮರ್ಡರ್ ಇವನೇ ಮಾಡಿರ್ತಾನೆ. ಯಾರವನು? ನೀವು ಕೇಳ್ತಿದ್ದೀರಾ ರೇಡಿಯೋ ಮಿರ್ಚಿ 98.3 FM. ಹೈದರಾಬಾದ್ನಲ್ಲಿ ಜಿನುಗೋ ಮಳೆ ಶುರುವಾಗಿದೆ. ಆದ್ರೂ ಕೂಡ ಜನಗಳಿಗೆ ಹೊರಗೆ ಬರೋದಕ್ಕೆ ತೊಂದರೆ ಆಗ್ತಿದೆ. ಅದಕ್ಕೆ ನಾನು ಹೇಳ್ತೀನಿ ಕೊಡೆ ಅಥವಾ ರೈನ್ ಕೋಟ್ ಯೂಸ್ ಮಾಡಿ ಅಂತ.
ಮೆಕ್ಯಾನಿಕ್ಸ್ AC ರಿಪೇರಿ ಮಾಡೋದಕ್ಕೆ ಅಂತ ಬಂದ. ಇವತ್ತು ಮಾರ್ಚ್ 13 ಅಂದ್ರೇನೆ ಹೆಣ್ಮಕ್ಳು ಭಯದಲ್ಲಿ ನಡುಗುವಂತ ದಿನ. ಸೈಕೋ ಕಿಲ್ಲರ್ ಇಲ್ಲಿವರೆಗೂ ನಿರ್ಜನ ಪ್ರದೇಶದಲ್ಲೇನೆ ಹೆಣ್ಮಕ್ಳ ಮೇಲೆ ಅಟ್ಯಾಕ್ ಮಾಡ್ಕೊಂಡ್ ಬರ್ತಿದ್ದಾನೆ. ಇವತ್ತು ಹಾಲಿಡೇ. ಒಂದ್ ವೇಳೆ ಸೈಕೋ ಕಿಲ್ಲರ್ ನ ಟಾರ್ಗೆಟ್ ವರ್ಕಿಂಗ್ ವುಮೆನ್ ಆಗಿದ್ರೆ ಆ ಹುಡುಗಿನ ಸಾಯಿಸೋದಕ್ಕೆ ಸೈಕೋ ಕಿಲ್ಲರ್ ಆ ಹುಡುಗಿ ಮನೆಗೆ ಬರುವಂತ ಅವಕಾಶ ಇದೆ. ಹಾಗಿದ್ದಾಗ ಸೈಕೋ ಕಿಲ್ಲರ್ ಆ ಮನೆಗೆ ಸೇಲ್ಸ್ ಮ್ಯಾನ್ ಆಗೋ, ಗ್ಯಾಸ್ ಸಿಲಿಂಡರ್ ಬಾಯ್ ಆಗೋ, AC ಮೆಕ್ಯಾನಿಕ್ ಆಗೋ ಬರಬಹುದು. ಸೈಕೋ ಕಿಲ್ಲರ್ ಟಾರ್ಗೆಟ್ ನಿಮ್ಮನೇಲಿರೋ ಹುಡುಗಿನೇ ಆಗಿರಬಹುದು. ಹಾಗಾಗಿ ಈ ದಿನ ನಿಮ್ಮನೆಗೆ ಯಾರಾದ್ರೂ ಅಪರಿಚಿತರು ಬಂದ್ರೆ ಮೊದಲು ಅವ್ರ ಬಗ್ಗೆ ತಿಳ್ಕೊಂಡು ಮನೆಯೊಳಗೆ ಅನುಮತಿ ಕೊಡಬೇಕು ಅಂತ ಪೊಲೀಸ್ ಕಮಿಷನರ್ ಗಂಗಾಧರ್ ರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಸೈಕೋ ಕಿಲ್ಲರ್ ಲೆಫ್ಟ್ ಹ್ಯಾಂಡೆಡ್ ಅಂತ ತಿಳಿದು ಬಂದಿದೆ. ಸೈಕೋ ಕಿಲ್ಲರ್ ವ್ಯಕ್ತಿನ ಸಾಯಿಸೋದಕ್ಕೋಸ್ಕರ ಸುತ್ತಿಗೆನ ಬಳಸ್ತಿದ್ದಾನೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ತಿಳಿದು ಬಂದಿದೆ. ಸರ್, AC ರಿಪೇರಿ ಆಗಿದೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಎಷ್ಟು? 1500 ಸರ್. ಇರಿ ಸರ್, ಬಿಲ್ ಕೊಡ್ತೀನಿ.
ಮಧ್ಯೆ ಟಿವಿಲಿ ಕಚ್ಚಾ ಬಾದಾಮ್ ಹಾಡ್ಗಿಂತ ನೀನೇ ತುಂಬಾ ಫೇಮಸ್ ಆಗಿದೆ ಕಣ. ಆದ್ರೂ ಈ ಜಗ್ ಬರ್ದಿರೋನು ಕೆಸಲ್ ಬಿಚ್ಚತ್ತ ಹಾಗೆ ಹೈದರಾಬಾದ್ ಪೊಲೀಸ್ ಅವರೆಲ್ಲ ನಿನ್ನ ಹುಡುಕ್ಬೇಕಾದ್ರೆ ನೀನ್ ನನ್ಗೆ ತಗ್ಲಾಕೊಂಡಿದ್ಯಲ್ಲೋ. ಹೈದರಾಬಾದ್ ಪೊಲೀಸ್ ನನ್ನ ಹುಡುಕೋದು ಅಂದ್ರೆ ಏನು ಸರ್? ಅಯ್ಯಯ್ಯೋ ಅಯ್ಯಯ್ಯೋ, ಸೈಕೋ ಸರ್ ಏನ್ ಆಕ್ಟಿಂಗ್ ಮಾಡ್ತಿದ್ರಾ ಸರ್? ಸೈಕೋಗಳಿಗೆಲ್ಲ ಅವಾರ್ಡ್ ಇದ್ದಿದ್ರೆ ಎಲ್ಲ ಅವಾರ್ಡ್ ನಿಮ್ಗೆ ಬರ್ತಿತ್ತು ಸರ್. ಏಯ್, ನಿನ್ ಆಕ್ಟಿಂಗ್ ನನ್ನ ಹತ್ರ ಅಲ್ಲ ಕಣ, ಪೊಲೀಸ್ ಅವ್ರ ಹತ್ರ ತೋರ್ಸು. ಸರ್, ನನ್ ಸೈಕೋ ಕಿಲ್ಲರ್ ಅಂದ್ರೆ ಏನ್ ಸರ್? ನಿಮ್ ಪಬ್ಲಿಸಿಟಿಗೋಸ್ಕರ ನನ್ನ ಸೈಕೋ ಕಿಲ್ಲರ್ ಅಂತ ಹೇಳಿ ಪೊಲೀಸ್ ಒಪ್ಪಿಸ್ತೀರಾ ಹೇಗೆ? ಅದು ಅಲ್ಲದೆ ಪೊಲೀಸ್ನವರು ಕಾಯ್ತಾ ಇದ್ದಾರೆ. ಯಾರೇ ಸಿಕ್ಕಿದ್ರು ಅವ್ರನ್ನ ರಾತ್ರಿ ಕರ್ಕೊಂಡು ಹೋಗಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟು ಕೈ ಕಾಲನ್ನ ಮುರಿದಾಕ್ತಾರೆ. ಹೌದಾ? ನಿನ್ನ ಎಲ್ಲಿ ಮುಗಿಸಿದ್ರೆ ನನ್ಗೇನೋ? ನಾನು ಪೇಪರ್ ಅಲ್ಲಿ ಬರ್ತೀನಿ, ಟಿವಿಲ್ ಬರ್ತೀನಿ, ಯೂಟ್ಯೂಬ್ ಅಲ್ಲಿ ಟ್ರೆಂಡ್ ಆಗ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾರೆ, ಫೈನಲ್ ಆಗಿ ಗೂಗಲ್ ಅಲ್ಲಿ ನನಗೋಸ್ಕರ ಒಂದು ಪೇಜ್ ಕ್ರಿಯೇಟ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಪಬ್ಲಿಸಿಟಿ. ಏನಂತೀಯಾ? ಸರ್, ನಿಮ್ ಹುಚ್ಚನ್ನ ನೀವು ಪಿಕ್ಚರ್ ಕ್ಯಾರೆಕ್ಟರ್ ಅನ್ಕೊಂಡಿದೀರಾ. ನಾನು ಹೇಳೋದನ್ನ ನಂಬಿ ಸರ್. ಇಲ್ಲದೆ ಹೋದ್ರೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಜನ ನಿಮ್ಮನ್ನ ವಿಲನ್ ತರ ನೋಡ್ತಾರೆ. ನಾನ್ ಸೈಕೋ ಕಿಲ್ಲರ್ ಅಲ್ಲ ಸರ್. ಓಹ್, ನೀನ್ ಸೈಕೋ ಕಿಲ್ಲರ್ ಅಲ್ವಾ? ಹಾಗಿದ್ರೆ ಈ ಸುದ್ದಿ ನಿನ್ನ ಹತ್ರ ಯಾಕಿದೆ? ಅದು ರೆಗ್ಯುಲರ್ ಆಗಿ ನನ್ನ ಟೂಲ್ ಬಾಕ್ಸ್ ಅಲ್ಲಿ ಇರುತ್ತೆ ಸರ್. ಸರಿ, ನನ್ ಮೇಲೆ ಏನಕ್ಕೆ ಅಟ್ಯಾಕ್ ಮಾಡ್ದೆ? ನೀವೇ ಸೈಕೋ ಕಿಲ್ಲರ್ ಅಂತ ತಿಳ್ಕೊಂಡು ನಿಮ್ಮನ್ನ ಹಿಡಿದುಕೊಟ್ಟು ರಿವಾರ್ಡ್ ತಗೋಬೇಕು ಅನ್ಕೊಂಡೆ. ಏಯ್, ನಾನ್ ಸೈಕೋ ಕಿಲ್ಲರಾ? ಹೇಗೋ ಅನ್ಕೊಂಡೆ. ಫಸ್ಟ್ ಎಂಟ್ರಿ ಆದ ತಕ್ಷಣ ಕೋಡೆ ಮೇಲೆ ಸುತ್ತಿಗೆ ನೋಡ್ದೆ. ಅವಾಗಲೇ ಡೌಟ್ ಬಂತು. ಅದ್ರ ನಂತರ ನೀವು ಲೆಫ್ಟ್ ಹ್ಯಾಂಡ್ ಅಲ್ಲಿ ದುಡ್ಡು ಕೊಡೋದನ್ನ ನೋಡಿ ಆ ಸೈಕೋ ಕಿಲ್ಲರ್ ಕೂಡ ಲೆಫ್ಟ್ ಹ್ಯಾಂಡೆ ಅಂತ ಟಿವಿಲ್ ಹೇಳಿದ್ದು ನೆನಪಿಗೆ ಬಂತು. ಹಾಗೆ ಕನ್ಫರ್ಮ್ ಮಾಡ್ಕೊಂಡೆ. ಓಹ್, ನಾನ್ ಬೈದಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ದುಡ್ಡು ಕೊಟ್ಟಿದ್ದಕ್ಕ? ಅಂದ್ರೆ ನಾನ್ ನಿನ್ನ ಹೇಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡೋ ಹಾಗೆ ನೀನು ನನ್ನನ್ನ ತಪ್ಪು ತಿಳ್ಕೊಂಡಿದ್ಯಾ. ಸಾರಿ ಬಾಸ್. Kill him. Don't miss the chance. ಏನೋ ಇದು? ಅದು ಏಯ್, ನೀನ್ ಸೈಕೋ ಕಿಲ್ಲರ್ ತಾನೆ? ನಿಜ ಹೇಳು, ನಿನಗೊಬ್ಬ ಪಾರ್ಟ್ನರ್ ಇದ್ದಾನೆ, ಅವನೇ ನಿನಗೆ ಈ ಮೆಸೇಜ್ ಕಳ್ಸಿದಾನೆ. ಹೇಳೋ, ಯಾರೋ ಅವನು? ನೀನ್ ನನಗೆ ಯಾಕೋ ಹೇಳ್ತೀಯಾ? ಪೊಲೀಸ್ ಅವ್ರಿಗೆ ತಾನೆ ಹೇಳೋದು. ಸರ್ ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ನಾವೇ ಮಾತಾಡ್ಕೊಂಡ್ರಾಯ್ತು ಸರ್. ಪ್ಲೀಸ್ ಸರ್. ನಾವ್ ಮಾತಾಡ್ಕೊಬೇಕಾ? ಏನಂತ ಮಾತಾಡ್ಕೋಬೇಕೋ? ನನ್ ಕಟ್ನ ಬಿಚ್ಚಿದ್ರೆ ಎಲ್ಲನೂ ಹೇಳ್ಬಿಡ್ತೀನಿ ಸರ್. ಸರಿ, ಏನದೆಲ್ಲ ಹೇಳು. ನನ್ ಸೈಕೋ ಕಿಲ್ಲರ್ ಅಲ್ಲ ಸರ್. ಆದ್ರೆ ಈ ವಿಲಾಗ್ ನಾನು ಬಂದಿದ್ದು ನಿಮ್ಮನ್ನ ಕೊಲ್ಲೋದಕ್ಕೆ ಅಂತಾನೆ ಸರ್. ನನ್ನನ್ನ ಸಾಯಿಸೋದಕ್ಕೆ ಅಂತ ಗೊತ್ತಾಗ್ತಿದೆ ಕಣ. ನನ್ಗೂ ನಿನ್ಗೂ ಯಾವ್ದೇ ಸಂಬಂಧ ಇಲ್ಲ, ನಾನು ಯಾವತ್ತೂ ನಿನ್ನ ನೋಡೇ ಇಲ್ಲ. ಸೊ ನಮ್ಮಿಬ್ಬರ ಮಧ್ಯೆ ಹಾಗೇ ಇಲ್ಲ. ನನ್ ಕ್ವಶನ್ ಏನು ಅಂದ್ರೆ, ನನ್ನನ್ನು ಯಾರು ಸಾಯಿಸೋದಕ್ಕೆ ಹೇಳಿದ್ದು? ನಿಮ್ ಹೆಂಡತಿ ಸರ್. ಏನೋ ಹೊಸ ಡ್ರಾಮಾನ? ನಿಜವಾಗ್ಲೂ ಸರ್, ನಿಮ್ಮನ್ನ ಕೊಲ್ಲು ಅಂತ ಹೇಳಿದ್ದೆ ನಿಮ್ ಹೆಂಡತಿ. ಯಾಕೆ? ನಿಮ್ ಹೆಂಡತಿಗೂ ನಂಗೂ ಅಕ್ರಮ ಸಂಬಂಧ ಇದೆ ಸರ್. ಏಯ್, ನನ್ನ ಹೆಂಡತಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ನಿಜ ಹೇಳ್ತಾ ಇದ್ದೀನಿ ಸರ್. ಬೇಕು ಅಂದ್ರೆ ಆ ಮೆಸೇಜ್ನ ಚೆಕ್ ಮಾಡಿ. ಆ ಮೆಸೇಜ್ ಬಂದಿರೋದು ನಿಮ್ ಹೆಂಡತಿ ಫೋನಿಂದಾನೆ. ನಾವಿಬ್ರು ಮಾಡಿರೋ ಚಾಟಿಂಗ್ ಕೂಡ ಇದೆ, ಅದನ್ನ ಬೇಕಿದ್ರು ಚೆಕ್ ಮಾಡಿ. ಏನ್ ಸರ್, ನಾಯಿ ಏನಾದ್ರೂ ಇದೆಯಾ? ಇದೆ ಅಲ್ವಾ? ಎಲ್ಲಿದೆ ಸರ್? ಏನಂತ ಕೇಳ್ದೆ? ನಾಯಿ ಎಲ್ಲಿದೆ ಅಂತನಾ? ನನ್ ಮುಂದೆನೆ ಇದೆಯಲ್ಲ. ಇನ್ನೊಬ್ರು ಹೆಂಡತಿಗೋಸ್ಕರ ಆಸೆ ಪಡೋರ್ನ ನಾಯಿ ಅಂತ ಕರೀದೆ ಏನಂತ ಕರೀತಾರೋ? ಗಂಡ ಅನಿಸ್ಕೊಂಡು ಹೆಂಡತಿ ಮಕ್ಳಿಗೋಸ್ಕರ ರಾತ್ರಿ ಅಂತ ನೋಡ್ದೆ, ಬೆಳಗ್ಗೆ ಅಂತ ನೋಡ್ದೆ, ಮಳೆ ಬಿಸಿಲು ಏನು ಲೆಕ್ಕಿಸ್ದೆ ಅವ್ನ ಹೆಂಡತಿ ವೀಕ್ನೆಸ್ ನ ಅಡ್ಡ ಇಟ್ಕೊಂಡು ಅವ್ನ ಇಡೀ ಕುಟುಂಬನ ನಾಶ ಮಾಡಕ್ ಪ್ರಯತ್ನ ಪಡ್ತಿದ್ದೀರಲ್ಲೋ. ಹೌದು ಕಣ, ನನ್ನ ಹೆಂಡತಿ ನನ್ನ ಸಾಯಿಸೋ ಅಷ್ಟು ನಿನ್ನ ಇಷ್ಟ ಪಡ್ತಿದ್ದಾಳಂದ್ರೆ ನಿನ್ನಲ್ಲಂತದೇನಿದೆ? ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ ಸರ್. ಹೇಳು. ನನ್ 6 ಪ್ಯಾಕ್ ಸರ್. ನಿಂದು 6 ಪ್ಯಾಕು, ನಂದು ಫ್ಯಾಮಿಲಿ ಪ್ಯಾಕು. ಹೆಂಡತಿ ಮಕ್ಕಳಿಗೋಸ್ಕರ ಕಷ್ಟಪಡೋ 90% ಹುಡುಗರ ಪರಿಸ್ಥಿತಿ ಇದೆ ಕಣೋ. ಬೆಳಿತಿರೋ ಹೊಟ್ಟೆ, ಕಣ್ ಕೆಳಗೆ ಡಾರ್ಕ್ ಸರ್ಕಲ್ಸ್ ಕುಗ್ತಾ ಇರೋ ದೇಹ. ನಾವು 6 ಪ್ಯಾಕ್ ಮಾಡ್ಕೋತಾ ಕೂತ್ಕೊಂಡ್ರೆ ನಮ್ಮ ಹೆಂಡತಿ ಮಕ್ಕಳು ಜೀವನ ರೋಡ್ಗೆ ಬೀಳುತ್ತೆ. 6 ಪ್ಯಾಕ್ ಅಂತ 6 ಪ್ಯಾಕ್ ನಿನ್ನ. ಸರ್, ನಾವು ICICI ಬ್ಯಾಂಕಿಂದ ಮಾತಾಡ್ತಿರೋದು. ನಿಮ್ಗೆ 25 ಲಕ್ಷ ಲೋನ್ ಸ್ಯಾಂಕ್ಷನ್ ಆಗಿದೆ. ಬೇರೆ ಬ್ಯಾಂಕಿಂತ ನಮ್ಮ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಕಡಿಮೆ ಇದೆ ಸರ್. ಏಯ್,
ನೀನೀಗ ಬಾಯಿ ಮುಚ್ಲಿಲ್ಲ ಅಂದ್ರೆ ನಿನ್ನ ಅಡ್ರೆಸ್ ನ ಹುಡ್ಕೊಂಡ್ಬಂದು ಸುತ್ತಿಲೇ ನಿನ್ ತಲೆ ನೋಡ್ರಾಕ್ತೀನಿ. ಇಡು ಫೋನು. ಯಾಕೆ ಹಿಂಗ್ ಮಾಡ್ದೆ ಕಲ್ಯಾಣಿ? ನಾವಿಬ್ರು ಎಷ್ಟೋ ಅನ್ಯೂನ್ಯವಾಗಿ ಪ್ರೀತಿ ಮಾಡಿದ್ವಿ. ನಿಮ್ ಮನೆಯವರು ನಮ್ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂತ ಆರ್ಯ ಸಮಾಜದಲ್ಲಿ ಮದ್ವೆ ಆಗೋಣ ಅಂತ ನೀನೆತ್ತನೇ ಹೇಳ್ದೆ. ನಿನಗೊಂದ್ ವಿಷಯ ನೆನ್ಪಿದ್ಯಾ? ಆರ್ಯ ಸಮಾಜದಲ್ಲಿ ಮದ್ವೆ ಆಗಿ ನಾವು ಹೊರಗ್ ಬಂದ್ ಕೂಡ್ಲೆ ನಿಮ್ ಮನೆಯವರೆಲ್ಲ ನನ್ ಮೇಲೆ ಅಟ್ಯಾಕ್ ಮಾಡಿ ನನ್ ಕುತ್ತಿಗೆ ಮೇಲೆ ಕತ್ತಿ ಇಟ್ಟಾಗ ನೀನೇನ್ ಹೇಳ್ದೆ ಗೊತ್ತಾ? ಆ ಕತ್ತಿನ ತೆಗಿತಿರೋ ಅಥವಾ ಅದೇ ಕತ್ತಿಲಿ ನಾನ್ ಚುಚ್ಕೊಂಡು ಸಾಯಿಲ್ಲ ಅಂತ ಬೆದರ್ಸಿ ನನ್ನ ಕಾಪಾಡ್ದೆ ಗೊತ್ತಾ? ಅಂತದ್ರಲ್ಲಿ ನೀನ್ ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಮದ್ವೆ ಆಗಿದ್ ಹೊಸದ್ರಲ್ಲಿ ನನಗೆ ಕೆಲ್ಸ ಇರ್ಲಿಲ್ಲ. ಒಂದು ತೂಟಕ್ಕೂ ಕಷ್ಟ ಇತ್ತು. ನಾನ್ ತಿನ್ಬೇಕು ಅಂತ ನಿನಗ್ ಹೊಟ್ಟೆ ಹಸ್ವಿದ್ರು ನಿನಗ್ ಹಸ್ವಿಲ್ಲ ಅಂತ ಹೇಳ್ತಿದ್ದೆ. ಅಂತದ್ರಲ್ಲಿ ನೀನು ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಅಂದ್ರೆ ನಾನೇ ಏನೋ ತಪ್ಪು ಮಾಡಿರ್ಬೇಕು. ಏನ ತಪ್ಪು? ಅರ್ಥ ಆಯ್ತು ಕಲ್ಯಾಣಿ, ನನ್ ತಪ್ಪೇನು ಅಂತ ಗೊತ್ತಾಯ್ತು. ನಾನ್ ಚೆನ್ನಾಗ್ ದುಡ್ಡು ಮಾಡ್ಬೇಕು ಅನ್ನೋ ಯೋಚನೆಯಲ್ಲಿ ನಿನ್ನ ಪ್ರೀತಿಸೋದೇ ಮಾಡ್ತೋಗಿದ್ದೆ. ನಾನ್ ಮಾಡಿದ ತಪ್ಪೆ, ಅದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆನಾ? ಇದೇನಿದು ಹುಚ್ಚಿನ ಥರ ಆಡ್ತಾ ಇದ್ದಾನೆ. ಅವನ ಜೊತೆ ಅವನೇ ಮಾತಾಡ್ತಾ ಇದ್ದಾನೆ. ದೇವ್ರೆ, ಇವನಿಂದ ನಿನ್ನೆ ಕಾಪಾಡಬೇಕು. ಪೇಪರಲ್ಲಿ ಟಿವಿಲಿ ಗಂಡನ್ ಸಾಯಿಸಿರೋ ಹೆಂಡತಿ, ಹೆಂಡತಿನ ಸಾಯಿಸಿರೋ ಗಂಡ ಅಂತ ನ್ಯೂಸ್ ಬರ್ತಿರ್ಬೇಕಾದ್ರೆ ನೀನೇನ್ ಹೇಳ್ತಿದ್ದೆ? ಯಾಕೆ ಈಗ ಸಾಯಿಸ್ತಿದ್ದಾರೆ? ಇಷ್ಟ ಇಲ್ಲ ಅಂದ್ರೆ ಬೇರೆ ಬೇರೆಯಾಗಿ ಸಂತೋಷವಾಗಿರೋದ್ ಬಿಟ್ಟು ಅಂತವಳು ನೀನ್ ನನ್ನ ಸಾಯಿಸ್ಬೇಕು ಅನ್ಕೊಂಡ್ಯಾ? ನಾನ್ ಸಾಯೋದಕ್ಕೆ ರೆಡಿ. ನಾನ್ ಸತ್ತೋದ್ರೆ ನೀನ್ ಕೊಲೆಗಾರ್ತಿ ಆಗ್ತೀಯಾ? ನೀನ್ ಜೈಲ್ಗೆ ಹೋಗ್ತೀಯ ಅಂತ ನಾನು ಯೋಚನೆ ಕೂಡ ಮಾಡಕ್ ಆಗ್ತಿಲ್ಲ. ಇವಾಗ ನಿನಗೆ ಏನ್ ಬೇಕು? ನಾನ್ ನಿನ್ನಿಂದ ದೂರ ಆಗ್ಬೇಕು ಅಷ್ಟೇ ತಾನೆ? ಸರಿ. ಏಯ್, ನೀನ್ ಹೇಳಿದ್ದು ನಿಜ ಆಗಿದ್ರೆ ನನ್ನ ಹೆಂಡತಿಯಿಂದ ನಾನು ದೂರ ಆಗ್ತೀನಿ. ಅದೇ ಸುಳ್ಳಾಗಿದ್ರೆ? ಸರ್, ನಾನು ಹೇಳಿದ್ದು 100% ನಿಜ ಸರ್. ಆದ್ರೆ ನೀವು ನಿಜವಾಗ್ಲೂ ತುಂಬಾ ಒಳ್ಳೆಯವರು ಸರ್. ನಿಮ್ ಹೆಂಡತಿಗೂ ನಂಗೂ ಸಂಬಂಧ ಇದೆ ಅಂತ ಗೊತ್ತಾದ್ಮೇಲೂ ನಿಜವಾಗ್ಲೂ ನಿಮ್ ಹೆಂಡತಿನ ನಂಗೋಸ್ಕರ ಬಿಟ್ಬಿಡ್ತೀರಾ? ಈಗಲೇ ನಿಮ್ ಹೆಂಡತಿಗೆ ಫೋನ್ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳಿ ಸರ್. ಈಗಲೇ ಕಾಲ್ ಮಾಡ್ತೀನಿ. ಇದು ನಿನ್ ಸೆಲ್ ಫೋನ್ ಅಲ್ವಾ? ಹೌದು. ನಿನ್ ಸೆಲ್ ಫೋನಿಂದ ನನ್ನ ಹೆಂಡತಿಗೆ ಕಾಲ್ ಮಾಡಿದ್ರೆ ನನ್ನ ಹೆಂಡತಿ ಮೇಲೆ ನಾನ್ ಡೌಟ್ ಪಟ್ಟಂಗೆ. ಓ, ನಿಜಾನೇ? ನನ್ನ ಮೊಬೈಲಿಂದಾನೇ ಕಾಲ್ ಮಾಡ್ತೀನಿ. ನನ್ನ ಮೊಬೈಲು ಸರ್, ನಿಮ್ ಫೋನ್ ಏನಾದ್ರೂ ಮೇಲ್ಗಡೆ ಮರ್ತಿದ್ದೀರಾ? ಕರೆಕ್ಟಾಗಿ ನೆನ್ಪು ಮಾಡಿದೆ. ಇವ್ನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ. ಇನ್ ಮುಂದೆ ಈ ವಿಲ್ಲಾನು ನಂದೆ, ಅವನ್ ಫಿಗರು ನಂದೆ. ಮಿಸ್ಟರ್ ಗನಾರಾವ್ ಸರ್, ಸೌಂಡ್ ಪ್ರೂಫ್ ವಾಲ್ಸ್, ಕಲರ್ಫುಲ್ ವಾಲ್ಸ್, ಎಲ್ಲ ರೂಮಲ್ಲೂ AC. ಮನೆಯನ್ನು ವಾಸ್ತು ಪ್ರಕಾರವಾಗಿ ಕಟ್ಸಿದ್ಯಾ? ಎಲ್ಲ ವಾಸ್ತು ಪ್ರಕಾರನೇ ಕಟ್ಟಿದ್ದೀನಿ ಸರ್. ಬಾಗ್ಲುಗಳೇ ಸ್ವಲ್ಪ ವೀಕ್ ಆಗಿದೆ ಅಂತ ಅನ್ಸುತ್ತೆ ಸರ್. ಅಂದ್ರೆ ಮುಚ್ಚಿರೋ ಬಾಗ್ಲು ಮುಚ್ಚಿರೋ ತರನೇ ಇದೆ. ನೀವು ಒಳಗಡೆ ಬಂದಿದ್ದೀರಾ ಅಂದ್ರೆ ಬಾಗ್ಲುಗಳು ವೀಕ್ ಆಗಿದೆ ಅಂತ ತಾನೇ ಸರ್ ಅರ್ಥ? ನಿಜಾನೇ, ಬರೀ ಬಾಗ್ಲಲ್ಲ, ಎಲ್ಲ ವೀಕ್ ಆಗಿದೆ. ಏನ್ ಹೇಳ್ತೀಯ ಕಲ್ಯಾಣಿ? ನಾನು ಹೇಳ್ತೀನಿ ಸರ್, ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಅನ್ಸುತ್ತೆ. ಪ್ಲೀಸ್ ನಮ್ಮನ್ನು ಬಿಟ್ಬಿಡಿ ಸರ್. ಆಸ್ತಿ ಪೇಪರು ಬೇಕು ಅಂದ್ರೆ ಆ ಕಬೋರ್ಡಲ್ಲಿ ಇದೆ. ಒಡವೆಗಳು ಬೇಕು ಅಂದ್ರೆ ಮೇಲ್ಗಡೆ ಲಾಕರ್ ಅಲ್ಲಿ ಇದೆ ಸರ್. ಏನೋ ಅಂದ್ರೆ ನಿಮ್ ಆಸ್ತಿ ಬೇಕಾದ್ರೂ ಕೊಟ್ಬಿಡಿ, ಆದ್ರೆ ನನ್ ಒಡವೆ ವಿಷಯಕ್ಕೆ ಬಂದ್ರೆ ನಾನ್ ಸುಮ್ನಿರಲ್ಲ. ಬೇಬಿ, ಅದ್ಯಾಕೆ ಆತರ ಮಾತಾಡ್ತಾ ಇದ್ಯಾ? ಮತ್ ಹೇಗ್ ಮಾತಾಡ್ತಾರ್ರಿ? ದೋಚ್ಕೊಂಡ್ ಹೋಗಕ್ಕೆ ಅವನೇನ್ ಕಳ್ಳ ಅಲ್ಲ, ಸೈಕೋ. ಇವತ್ತು ಮಾರ್ಚ್ 13 ರೀ. ಅದಕ್ಕೆ 13 ಅಂದ್ರೆ ಸುಂದರವಾಗಿರೋ ಹುಡ್ಗಿರ್ನ ಸೈಕೋ ಸಾಯಿಸೋ ದಿನ ರೀ. ಅವ್ನ್ ಖಂಡಿತ ನನ್ನ ಸಾಯಿಸೋಕ್ ಬಂದಿರೋದು ರೀ. ಬಾಯ್ ಮುಚ್ಚೆ. ಈ ಸಾರ್ನ ನೋಡ್ತಾ ಇದ್ರೆ ಸೈಕೋ ತರನೇ ಇದಾರೆ. ತುಂಬಾನೇ ಡೀಸೆಂಟ್ ಆಗವ್ರೆ. ಸಾರ್, ಲಾಕರ್ ಕೀಸು ನನ್ ಜೋಬಲ್ ಇದೆ, ಅದನ್ನ ತಗೊಂಡು ನಮ್ಮನ್ನ ಬಿಟ್ಬಿಡಿ ಸಾರ್. ನಾನ್ ಬಿಟ್ಬಿಡ್ತೀನಿ, ಆದ್ರೆ ಹೊರಗಡೆ ಇನ್ನೊಬ್ಬ ಇದ್ದಾನೆ. ನಾನ್ ಬಿಟ್ರು ಅವ್ನ್ ಬಿಡಲ್ಲ. ಅವನಾ?
ಅವನ್ಯಾರು ಸರ್? ನಿನ್ನ ಹೆಂಡತಿ ಪಕ್ಕಾ ಸ್ಕೆಚ್ ಹಾಕಿ ಅವಳ ಲವ್ವರಿಂದ ನಿನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದಾಳೆ. ನಿನ್ನ ಅದೃಷ್ಟ ಚೆನ್ನಾಗಿರೋದಕ್ಕೆ ನಾನು ಎಂಟ್ರಿ ಆದೆ. ಅವನು ನೀನ್ ಅಂದ್ಕೊಂಡು ನನ್ ಮೇಲೆ ಅಟ್ಯಾಕ್ ಮಾಡ್ದ. ಜಸ್ಟ್ ಮಿಸ್. ಅಂದ್ರೆ ಆ ದೇವ್ರ ಕಳ್ಳ ರೂಪದಲ್ಲಿ ಬಂದು ನಮ್ಮನ್ನ ಕಾಪಾಡದ್ನ? ಏನ್ರಿ ನೀವ್ ನನ್ ಮೇಲೆ ಅನುಮಾನ ಪಡ್ತಿದ್ದೀರಾ? ಅಯ್ಯೋ ಸರ್, ನಾನು ಹೆಂಡತಿ ಆತೋರ್ದವಳಲ್ಲ. ಹೌದಾ? ಮತ್ತೆಂತೋಳಂತ ಅವನ್ನೇ ಕೇಳಿ ಹೇಳ್ತೀನಿ. ಅಲ್ಲ ಕಣೋ, ನನ್ನ ಹೆಂಡತಿ ಅಷ್ಟು ಈಸಿಯಾಗಿ ಬೀಳೋದಿಲ್ವಲ್ಲ, ಅದೇ ಟ್ರ್ಯಾಪ್ ಮಾಡಿದ್ಯೋ? ಸಿಂಪಲ್ ಸರ್. ಫಸ್ಟ್ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ದೆ, ಆಕ್ಸೆಪ್ಟ್ ಮಾಡಿದ್ಲು. ಆಮೇಲೆ ಅವಳು ಹಾಕ್ತಾ ಇದ್ದ ಪ್ರತಿ ಪೋಸ್ಟ್ಗೂ ಲೈಕ್, ಶೇರ್, ಕಮೆಂಟ್ ಅಂತ ಎಲ್ಲ ಹಾಕ್ತಾ ಇದ್ದೆ. ಯು ಆರ್ ವೆರಿ ಬ್ಯೂಟಿಫುಲ್, ತುಂಬಾ ಸುಂದರವಾಗಿದೆಯಾ ಅಂತ ಹೊಗಳ್ತಾ ಇದ್ದೆ. ಅಂದವಾಗಿದೆಯಾ ಅಂತ ಹೊಗಳಿದ್ಮೇಲೆ ಬೀಳದೇ ಇರೋ ಹುಡುಗಿ ಯಾರಿದಾಳ ಸರ್? ಅಂದ್ರೆ ಅಂದವಾಗಿದೆಯಾ ಅಂತ ಹೆಂಡತಿನ ಗಂಡ ಹೊಗಳ್ದೇ ಇರೋದೇ ತಪ್ಪಾ? ಯಾರ ಹೆಂಡತಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಸರ್? ಇನ್ಯಾರ ಗಂಡನೋ? ನಿನ್ ಲವ್ವರ್ ಗಂಡನೇ. ಮತ್ತೆ ನೀವು? ನಾನೇ. ಆಮೇಲೆ ಸ್ವಲ್ಪ ದಿನದಲ್ಲೇ ಪಟಾಯಿಸ್ಬಿಟ್ಟ. ರೂಮ್ಗೆಲ್ಲ ಅವಳೇ ನನ್ನ ಕರ್ಕೊಂಡು ಹೋಗ್ತಾ ಇದ್ಲು. ನನ್ನ ಖರ್ಚಿಗೆ ದುಡ್ಡು ಕೂಡ ಅವಳೇ ಕೊಡ್ತಾ ಇದ್ಲು. ಇನ್ನೆಷ್ಟು ದಿನ ಅಂತ ಹೀಗೆ ಕದ್ದು ಮುಚ್ಚಿ ಇರೋದು? ನನ್ನ ಗಂಡನ್ನ ಸಾಯಿಸು, ನಾವಿಬ್ರು ಜಾಲಿ ಆಗಿರ್ಬೋದು ಅಂತ ಹೇಳಿ ನನ್ನ ಇಲ್ಲಿ ಕಳಿಸಿದ್ಲು. ಓಕೆ, ವೆರಿ ಗುಡ್. ಸರಿ ನಡಿ. ಎಲ್ಲಿಗೆ ಸರ್? ಇನ್ನೆಲ್ಲಿಗೋ, ನಿನ್ ಲವರ್ ಹತ್ರ. ನಿಮ್ ಹೆಂಡತಿ ಮನೇಲೇ ಇದ್ದಾಳ? ಇವ್ನು ನಿಜವಾಗ್ಲೂ ಸೈಕೋ ಕಿಲ್ಲರೇ. ನಾನ್ ಸಾಯ್ಸಕ್ ಬಂದಿದ್ದು ಇವನ್ನ, ಆದ್ರೆ ನಾನೇ ಹೇಗೆ ಸಿಕ್ಕಾಕೊಂಡೆ? ಇವಾಗ ಏನ್ ಹೇಳ್ತೀಯ ಕಲ್ಯಾಣಿ? ಏನಂದ್ರೆ ಇವ್ನ್ ಯಾರಂತಾನೆ ನನಗ್ ಗೊತ್ತಿಲ್ಲ. ಸರ್, ಮೇಡಮ್ ಇನ್ನು ಹೀರೋಯಿನ್ ತರ ಇದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಾರಾ? ಯಾಕೆ? ಫಾಲೋ ಮಾಡ್ಬೇಕು ಅಂತ. ಆಲ್ರೆಡಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿನೇ ಕಣೋ ಟ್ರ್ಯಾಪ್ ಮಾಡಿರೋದು. ಈ ಅಮ್ಮನ್ನ ಟ್ರ್ಯಾಪ್ ಮಾಡೋದಂದ್ರೆ ಏನ್ ಸರ್? ಬಾ ಏನೋ ಗೊತ್ತಿಲ್ದಿರೋ ತರ ಏನ್ ಆಕ್ಟ್ ಮಾಡ್ತೀಯೋ? ಆಕ್ಟಿಂಗ್ ಏನೂ ಇಲ್ಲ ಸರ್. ಅವ್ರೇನೋ ಸೈಕೋ ಕಿಲ್ಲರ್ ಅಂದ್ರಿ, ಇವಾಗ ಇವಳನ್ನ ಟ್ರ್ಯಾಪ್ ಮಾಡಿದೀನಿ ಅಂತ ಇದ್ದೀರಾ. ಇವಳು ಯಾರು ಅಂತಾನೆ ಗೊತ್ತಿಲ್ಲ ಸರ್. ಮತ್ತೆ ನೀನ್ ಸಾಯ್ಸಕ್ ಬಂದಿರೋದು ಇವ್ರ ಗಂಡನ್ನಲ್ವಾ? ಇವ್ರೇ ಯಾರು ಅಂತ ಗೊತ್ತಿಲ್ಲ ಅಂದ್ಮೇಲೆ ನಾನೇ ಕ್ಯೂನ್ ಸಾಯಿಸೋದಕ್ ಬರ್ಲಿ ಸರ್? ಅಷ್ಟಕ್ಕೂ ನೀನ್ ಯಾರ ಗಂಡನ್ ಸಾಯ್ಸಕ್ ಬಂದು? ಲಾವಣ್ಯ ಗಂಡನ್ನ. ನಿನ್ನ ಹೆಸರು ಕಲ್ಯಾಣಿ ಅಲ್ವಾ? ಹೌದು. ಮತ್ತೆ ಲಾವಣ್ಯ ಯಾರೋ? ಡಾರ್ಲಿಂಗ್, ಇನ್ನು ಎಷ್ಟ್ ದಿನ ಅಂತ ಹೀಗಿರೋದು? ನನ್ ಗಂಡ ಮಿಲಿಟರಿಯಿಂದ ಬಂದ್ಬಿಟ್ಟಿದ್ದಾರೆ. ನಮ್ಮ ಅಫೇರ್ ಬಗ್ಗೆ ಗೊತ್ತಾದ್ರೆ ಶೂಟ್ ಮಾಡ್ಬಿಡ್ತಾರೆ. ಸರಿ, ಇವಾಗ ಏನ್ ಮಾಡುವಂತೀಯಾ? ಸಾಯಿಸ್ಬಿಡೋಣ. ಹೇಗೆ? ನಾಳೆ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಮನೆಗೆ ಹೋಗು. ಫ್ಲಾಟ್ ನಂಬರ್ 30, ಹ್ಯಾಂಗಿಂಗ್ ವಿಲಾಸ್. ಆ ಟೈಮಲ್ಲಿ ವಾಕಿಂಗ್ ಹೋಗಿರ್ತೀನಿ. ನೀನ್ ಹೋಗಿ ಕಾಲಿಂಗ್ ಬೆಲ್ ಮಾಡಿದ್ರೆ ನನ್ ಗಂಡನೇ ಡೋರ್ ಓಪನ್ ಮಾಡ್ತಾನೆ. ಎಸಿ ರಿಪೇರಿ ಮಾಡೋ ತರ ಆಕ್ಟ್ ಮಾಡ್ಕೊಂಡು ಟೈಮ್ ನೋಡ್ಕೊಂಡು ನೀನ್ ತಗೊಂಡೋಗಿರೋ ಸುತ್ತಿಗೆಯಿಂದ 8:15 ಒಳಗೆ ಹೊಡೆದ್ ಸಾಯಿಸು. ನಮ್ಮ ಎದುರು ಮನೆಯಲ್ಲಿ ವೈಷ್ಣವಿ ಅಂತ ಹುಡುಗಿ ಇರ್ತಾಳೆ. ನಾನು ಆ ಟೈಮಲ್ಲಿ ಎದುರುಗಡೆ ಮನೆಗೆ ಹೋಗಿ ವೈಷ್ಣವಿ ಜೊತೆ ಮಾತಾಡ್ತಿರ್ತೀನಿ. ನನ್ ಗಂಡನ್ ಸಾಯಿಸಿದ್ಮೇಲೆ ಯಾವ್ದಾದ್ರು ದೊಡ್ಡ ವಸ್ತುನ ತೆಗ್ದು ಬಿಸಾಕು. ಆ ಸೌಂಡ್ ಏನು ಅಂತ ವೈಷ್ಣವಿ ಜೊತೆಗೆ ನಾನು ಅಲ್ಲಿಗೆ ಬರ್ತೀನಿ. ನನ್ ಗಂಡನ್ ಪಕ್ಕದಲ್ಲಿ ಸುತ್ತಿಗೆ ಇರುತ್ತೆ. ಎಲ್ರು ನನ್ ಗಂಡನ್ನ ಸೈಕೋ ಕಿಲ್ಲರೇ ಸಾಯಿಸಿದ್ದು ಅಂತ ಅನ್ಕೊಂತಾರೆ. ನಮ್ಮೇಲೆ ಯಾರಿಗೂ ಅನುಮಾನ ಬರಲ್ಲ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು. ಆದ್ರೆ ಸೈಕೋ ಕಿಲ್ಲರ್ ಸಾಯಿಸೋದು ಹುಡುಗಿರ್ನ ಅಲ್ವಾ? ಯಾಕೆ ಅಡ್ಡ ಬಂದ್ರೆ ಹುಡುಗನ್ ಸಾಯಿಸಲ್ವಾ? ಸೈಕೋ ಕಿಲ್ಲರ್ ನನ್ನನ್ ಸಾಯ್ಸಕ್ಕೆ ಅಂತ ಬಂದ. ನಾನ್ ಮನೇಲಿ ಇರ್ಲಿಲ್ಲ. ಆ ಕೋಪದಲ್ಲೇ ನನ್ ಗಂಡನ್ ಸಾಯಿಸ್ದ. ಡಾರ್ಲಿಂಗ್, ಲಾಜಿಕ್ ಎಲ್ಲ ಬಿಟ್ಬಿಟ್ಟು ನಾನು ಹೇಳಿದ ಕೆಲಸ ಮಾಡು. ಓಕೆ. ಸಾರಿ ಬೇಬಿ. ಇಟ್ಸ್ ಓಕೆ. ಹೇಳಿದ್ನಲ್ಲ ಸರ್, ನನ್ನ ಹೆಂಡತಿ ಬೆಂಕಿ ಅಂತ. ಥ್ಯಾಂಕ್ಸ್ ಕಣ್ರಿ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹೌದು ಬೇಬಿ. ಲಾವಣ್ಯ ಅಂದ್ರೆ ಹೌಸ್ ನಂಬರ್ 30 ಲಾವಣ್ಯನಾ? 13 ಅಲ್ವಾ? ಅಂದ್ರೆ ನೀನ್ 30 ಇಟ್ಕೊಂಡು 13 ಬಂದ್ಬಿಟ್ಟಾ? ಏನೋ ಪ್ಲಾನಿಂಗು ತಪ್ಪಾಗೋಯ್ತು ಸರ್. ಇದೆಲ್ಲ ಅವಳ ಪ್ಲಾನೇ. ಅಷ್ಟಕ್ಕೂ ನಾನು ನಿಮ್ಮನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡೇ ಇರಲಿಲ್ಲ. ಸೈಕೋ ಸರ್, ಪ್ಲೀಸ್ ಸರ್,
ಇದು ಒಂದ್ಸರಿ ನನ್ನ ಬಿಟ್ಬಿಡಿ ಸರ್ ಪ್ಲೀಸ್. ಹೇಯ್, ಸರ್ನ ನೋಡಿದ್ರೆ ಸೈಕೋ ತರ ಕಾಣಿಸ್ತಾ ಇದ್ದಾರನೋ? ಅವರು ಕಳ್ಳ ಕಣೋ. ಯಾವುದೋ EMI ಪ್ರಾಬ್ಲಮ್ ಅಲ್ಲಿ ಇರಬೇಕು ಅಂತ ಅನಿಸ್ತಿದೆ, ಅದಕ್ಕೆ ಕಳ್ತನಕ್ಕೆ ಬಂದಿದ್ದಾರೆ. ಅಷ್ಟಕ್ಕೂ ಕಳ್ತನ ತಪ್ಪ ಏನೋ? ಸೈಕೋ ಅಲ್ವಾ ಸರ್? ಹ್ಮ್ ಕಳ್ಳನ? ಹ್ಮ್ ಸರ್ ನಮ್ ಜೊತೆ ಏನ್ ಮಾತು ಸರ್? ನಿಮಗೆ ಇಷ್ಟ ಆಗಿತ್ತನ ತಗೊಂಡೋಗಿ. ಸರ್, ಗೆಸ್ಟ್ ಯಾರಾದರೂ ಬಂದ್ರೆ ನೆಕ್ಸ್ಟ್ ರೂಮ್ಗೆ ಶಿಫ್ಟ್ ಮಾಡಿ ಸರ್. ಇಲ್ಲಿ ತುಂಬಾ ಇಕ್ಕಟ್ಟಾಗ್ತಿದೆ ಸರ್. ಇವನ್ ಯಾರು? ವೈಷ್ಣವಿಯವ್ರ ಅಣ್ಣ ಇರ್ಬೋದು ಅನ್ಸತ್ತೆ. ನೀವು ಓ ವೈಷ್ಣವಿಯವ್ರ ಅಣ್ಣ ಅಲ್ವಾ? ಯಾವಾಗ್ಲೂ ನಿಮ್ ಬಗ್ಗೆ ಹೇಳ್ತಾನೆ ಇರ್ತಾಳೆ. ಅಂದಾಗೆ ಮಿಲ್ಟ್ರಿಲಿರೋದ್ ನೀವೇ ತಾನೆ? ನನ್ ಗಂಡನು ಮಿಲ್ಟ್ರಿಲೇ ಕೆಲಸ ಮಾಡಿ ಬಂದಿರೋದು. ಹೌದು, ವೈಷ್ಣವಿ ಎಲ್ಲಿ ಕಾಣಿಸ್ತಿಲ್ಲ? ಯೋಗ ಕ್ಲಾಸಿಗೆ ಹೋಗಿದ್ದಾಳೆ. ಓ, ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅವಳು ಬರೋವರೆಗೂ ವೆಯ್ಟ್ ಮಾಡ್ತೀನಿ. ವೈಷ್ಣವಿ ಇರ್ತಾಳಂದ್ರೆ ಇವನಿದಾನಲ್ಲ. ಸರಿ ಬಿಡು, ಯಾರಿದ್ರೆ ನನ್ಗೇನು, ನನಗ್ ಬೇಕಾಗಿರೋದೇ ಸಾಕ್ಷಿ. ಇಷ್ಟೊತ್ತಿಗೆ ನನ್ನ ಲವ್ವರ್ ನನ್ನ ಗಂಡನ್ನ ಸಾಯಿಸಿರ್ತಾನೆ. ಸೌಂಡ್ ಬರ್ತಿದ್ದಾಗೆ ಇವನು ನನ್ನ ಮನೆ ಕರ್ಕೊಂಡು ಹೋಗ್ಬೇಕು. 8:15ಗೆಲ್ಲ ಸಾಯಿಸ್ಬಿಡು ಅಂತ ಹೇಳಿದ್ದೆ, ಇನ್ನೂ ಸೌಂಡ್ ಬಂದಿಲ್ಲ, ಯಾಕೆ? ಇಲ್ಲಿ ಕೇಳಿ, ನಮ್ಮ ಮನೇಲೇನೋ ಸೌಂಡು ರೀ. ಪ್ಲೀಸ್ ನನ್ ಜೊತೆ ಸ್ವಲ್ಪ ಬನ್ನಿ. ಏನೋ ಸೌಂಡ್ ಬಂದಿದ್ ನಿಮ್ಮನೇಲಲ್ಲ, ನಮ್ಮನೇಲಿ. ಗ್ಲಾಸ್ ಹೊಡೆದೋಯ್ತು. ಹೋ ಹಾಗಾ? ಇವನ್ ಏನ್ ಮಾಡ್ತಿದ್ದಾನೋ ಏನೋ. ನನ್ನ ಗಂಡನ ತಲೆನೋವು ಬೇರೆ ನನಗೆ. ಪೇಪರ್ ಓದ್ತೀರಾ? ಪೇಪರ್ ಓದೋ ಅಭ್ಯಾಸ ನನ್ಗಿಲ್ಲ. ಹೌದಾ? ಯಾಕಾಗೆ? ಪೇಪರಲ್ಲಿ ಏನಿರುತ್ತೆ? ಪ್ರೀತಿಗೋಸ್ಕರ ಲವ್ವರ್ನ ಕೊಂದ ಯುವಕ, ಆಸ್ತಿಗೋಸ್ಕರ ತಂದೆನ ಕೊಂದ ಮಗ. ಪೇಪರ್ ಓದಿದ್ರೆ ಈ ತರ ಬರೀ ಲೋ ಕ್ಲಾಸ್ ನ್ಯೂಸ್ಗಳೇ. ಅಫ್ಕೋರ್ಸ್ ನಮ್ ಹೈ ಕ್ಲಾಸ್ ಫ್ಯಾಮಿಲಿಗಳಲ್ಲೆಲ್ಲ ಈ ತರ ನಡೆಯೋದೇ ಇಲ್ಲ. ನಿಜಾನೇ. ಸರಿ, ನೀವ್ ಹೇಗಿದ್ರು ಪೇಪರ್ ಓದಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಟಿವಿ ಆದ್ರೂ ನೋಡಿ. ನೀವು ಕೇಳ್ತಿದ್ದೀರಾ ರೇಡಿಯೋ ಮಿರ್ಚಿ 98.3 FM. ಇಷ್ಟ ದಿನ ಆದ್ಮೇಲೆ ಸೈಕೋ ಕಿಲ್ಲರ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೊಂದು ಕ್ಲೂ ಸಿಕ್ಕಿದೆ. ಆ ಕ್ಲೂ ಏನಂದ್ರೆ, ಸೈಕೋ ಕಿಲ್ಲರ್ ಲೆಫ್ಟ್ ಹ್ಯಾಂಡೆಡ್ ಅಂತೆ. 23 ಕೊಲೆಗಳಾದ್ಮೇಲೆ ಸೈಕೋ ಕಿಲ್ಲರ್ ಲೆಫ್ಟ್ ಹ್ಯಾಂಡೆಡ್ ಅನ್ನೋದನ್ನ ಪೊಲೀಸರು ಇವತ್ ಕಂಡು ಹಿಡಿದಿದ್ದಾರೆ. ಹೀಗೆ ಆದ್ರೆ ಸೈಕೋ ಕಿಲ್ಲರ್ ನ ಹಿಡಿಯೋದಕ್ಕೆ ಇನ್ನು ಎಷ್ಟು ಕೊಲೆಗಳಾಗ್ಬೇಕು ಏನೋ. ಏನಾಯ್ತು? ಸೈಕೋ ಕಿಲ್ಲರ್ ಲೆಫ್ಟ್ ಹ್ಯಾಂಡೆಡ್ ಅಂತ ಪೊಲೀಸ್ ಅವ್ರು ಹೇಗೆ ಅನೌನ್ಸ್ ಮಾಡಿದ್ರು? ಯಾಕೆ? ಇದುವರೆಗೂ ಕೊಲೆ ಆಗಿರೋ ಹೆಣ್ಮಕ್ಳಿಗೆ ಬಿದ್ದಿರುವಂತ ಏಟು ಎಡಗಡೆ ಮಾತ್ರ ಇದೆ. ನೀನ್ ವಿಕ್ಟಿಮ್ ಆದ್ರೆ ನಾನ್ ಸೈಕೋ ಕಿಲ್ಲರ್ ಅನ್ಕೋ. ನಾನ್ ನಿಂಗೆ ರೈಟ್ ಹ್ಯಾಂಡಲ್ ಹೊಡೆದ್ರೆ ಮಾತ್ರ ನಿಂಗೆ ಲೆಫ್ಟ್ ಅಲ್ಲಿ ಏಟ್ ಬೀಳತ್ತೆ. ನಾನ್ ಲೆಫ್ಟ್ ಹ್ಯಾಂಡರ್ ಆದ್ರೆ ನಿಂಗ್ ರೈಟ್ ಸೈಡ್ ಅಲ್ವಾ ಗಾಯ ಆಗ್ಬೇಕಿರೋದು. ಹಾಗಿದ್ದಾಗ ಸೈಕೋ ಕಿಲ್ಲರ್ ಖಂಡಿತ ರೈಟ್ ಹ್ಯಾಂಡೆಡ್ ಏನೆ. ಮತ್ತೆ ಯಾಕೆ ಪೊಲೀಸ್ ಅವನ್ನ ಲೆಫ್ಟ್ ಹ್ಯಾಂಡೆಡ್ ಅಂತ ಅನೌನ್ಸ್ ಮಾಡಿದ್ರು? ಬೇಕು ಅಂತ ಅನೌನ್ಸ್ ಮಾಡಿರೋದಾ? ಹೇಳಿ. ಜುಬ್ಲಿ ಹಿಲ್ಸ್ ಅಲ್ಲಿರೋ ಮನೆ ನಂಬರ್ 10 ಗನ್ನರಾವ್ ಅವ್ರಿಗೆ ಕಾಲ್ ಮಾಡಿದ್ದೆ. ಜಾಸ್ತಿ ಮಾತಾಡಿದ್ರೆ ಸುತ್ತಿಗೆ ತಗೊಂಡು ಹೊಡೆದು ಸಾಯಿಸ್ಬಿಡ್ತೀನಿ ಅಂದ್ರು. ಸುತ್ತಿಗೆ ಅಂದ ತಕ್ಷಣನೇ ನನ್ಗೆ ಸೈಕೋ ಕಿಲ್ಲರ್ ನೆನ್ಪಾದ. ನನ್ಗೆ ಅನ್ನಿಸ್ತಿದೆ ಅವನೇ ಸೈಕೋ ಕಿಲ್ಲರ್ ಅಂತ. ಸೈಕೋ ಕಿಲ್ಲರ್ ಸಿಟಿಯಲ್ಲಿ ಯಾರಿಬ್ರು ಸೇರ್ಕೊಂಡ್ರು ಇದೇ ಡಿಸ್ಕಷನ್. ಸೀರಿಯಲ್ ಕಿಲ್ಲಿಂಗ್ ಮುಖಾಂತರ ಸೈಕೋ ಏನ್ ಹೇಳ್ಬೇಕು ಅಂದ್ಕೊಂಡಿದ್ದಾನೆ? ಅಂದಾಗೆ ಮೊನ್ನೆ ಸರ್ಜಿಕಲ್ ಸ್ಟ್ರೈಕ್ ಅಲ್ಲಿ ನೀವು ಪಾಲ್ಗೊಂಡಿದ್ರಾ? ಸ್ಟ್ರೈಕಾ? ಯಾವ ಸ್ಟ್ರೈಕು? ಏನೋ ಸ್ಟ್ರೈಕ್ ಆಗಿರುತ್ತೆ ಬಿಡು. ಅವತ್ತು ಸ್ಟ್ರೈಕ್ಗೆ ಆ ಪ್ಲೇಸ್ ಪೂರ್ತಿ ಶೇಕ್ ಆಗಿತ್ತಲ್ಲ. ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಿದ್ರೆ ಶೇಕ್ ಅಂತ ಎಲ್ಲ ಹೇಳ್ತಿದ್ದಾರಲ್ಲ. ಪ್ರೆಸೆಂಟ್ ಡಿಫೆನ್ಸ್ ಚೀಫ್ ಯಾರು? ಡಿಫೆನ್ಸ್ ಚೀಫಾ? ಬಿಪಿನ್ ರಾವತ್. ಬಿಪಿನ್ ರಾವತ್ ಸತ್ತಿರೋದು ಕೂಡ ಅವನಿಗೆ ಗೊತ್ತಿಲ್ವಾ? ಇವ್ನ್ ಯಾಕೆ ಏನೇನೋ ಮಾತಾಡ್ತಿದ್ದಾನಲ್ಲ. ನನಗೆ ಯಾಕೆ ಬಿಡು. ಈ ಗನ್ಯ ಕೆಳಗಡೆ ಬಿದ್ದಿದೆ. ಇವ್ನು ನಿಜವಾಗ್ಲೂ ಸೈಕೋ ತರನೇ ಇದ್ದಾನೆ. ಇಲ್ಲಿಂದ ಎಸ್ಕೇಪ್ ಆಗೋದೇ ಬೆಟರ್. ನನ್ನ ಹಸ್ಬೆಂಡ್ ಬರೋ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಇಲ್ಲಿದ್ದಾನೆ. ಏನೋ ನಡೆದಿದೆ, ಮ್ಯಾನೇಜ್ ಮಾಡೋಣ. ಕಲ್ಯಾಣಕ್ಕ,
ನೀವ್ ಊರಿಂದ ನಾಳೆ ತಾನೇ ಬರ್ಬೇಕಾಗಿದ್ದು, ಇವತ್ತೇ ಬಂದ್ಬಿಟ್ಟಿದ್ದೀರಾ? ಯಾವ್ದೋ ಫಂಕ್ಷನಿಗೆ ಬಂದು ಮಾತಾಡೋ ತರ ಮಾತಾಡ್ತಿದ್ದಾಳೆ ನೋಡು. ಅಷ್ಟಕ್ಕೂ ಇವ್ರು ಯಾರು? ನಾನ್ ಯಾವತ್ತೂ ನೋಡೇ ಇಲ್ವೇ? ಅಯ್ಯೋ, ಇದೇನ್ ಟೊಮೆಟೊ ಸಾಸ್ನ ತಿಂದೇನೆ ಹಣೆಗೆ ಹಚ್ಕೊಂಡಿದ್ಯಾ? ನಮ್ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಗೊತ್ತಾಗ್ಬಿಟ್ಟಿದ್ಯಾ? ಹಾಗಾದ್ರೆ ಇವಾಗ ನಾನ್ ಎಲ್ಲಿದ್ದೀನಿ? ಸ್ವರ್ಗದಲ್ಲಿದ್ಯಾ? ಸದ್ಯಕ್ಕಿಲ್ಲಿ ರಂಭಾ ಊರ್ವಶಿ ಅಂತಾರೆ ಯಾರು ಬರೋದಿಲ್ಲ. ಎದುರುಗಡೆ ಇಂದ್ರ ಕೂತವನೆ, ಹೋಗಿ ತಪ್ಕೊಂಬಿಡು. ಸಾರಿ ಡಾರ್ಲಿಂಗ್, ನಾನ್ 30 ಅಂದೆ, ನಿಂಗ್ 13 ತರ ಕೇಳಿಸ್ಬಿಟ್ಟಿದೆ. ನಾನ್ ಹೇಗ್ ಸೈಕೋತ್ರ ತಗ್ಲಾಕೊಂಡೆ? ಇಟ್ಸ್ ಓಕೆ ಡಾರ್ಲಿಂಗ್, ನೀನ್ ಇದ್ಯಾ ಅಲ್ವಾ? ನನ್ಗೇನು ಭಯ ಇಲ್ಲ, ನನ್ನನ್ ಕಾಪಾಡ್ತ್ಯಾ? ನನಗೆ ದಿಕ್ಕಿಲ್ಲ ಇಲ್ಲಿ, ನಿನ್ನೇಕೆ ಕಾಪಾಡ್ಲಿ? ಅದೇನ್ ಡಾರ್ಲಿಂಗ್, ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಂದೆ? ಅಷ್ಟಕ್ಕೂ ನಮ್ ಪ್ರೀತಿಗೆ ಬುನಾದಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಗೊತ್ತಾ? ಬುನಾದಿ ಅಲ್ವೇ, ನನಗ್ ಸಮಾಧಿ ನೆನಪಾಗ್ತಿದೆ. ನಿನ್ನಿಂದ ತಾನೇ ನಾನು ಇಲ್ಲಿ ತಗ್ಲಾಕೊಂಡಿರೋದು. ಆ ಸೈಕು ನಿನ್ನ ಬಿಟ್ರು ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಏಯ್, ನಾನಂದ್ರೆ ಪ್ರಾಣ ಅಂದೆ? ಜೀವ ಇದ್ರೆ ನಿನ್ನಂತರು 1000 ಸಿಗ್ತಾರೆ. ಗಂಡನ್ ಬಿಟ್ ಬರೋಳಿಗೆ ನಾನೇಗೆ ಪ್ರಾಣ ಕೊಡ್ಬೇಕು? ಏಯ್, ನಿಮ್ ಪಂಚಾಯತಿನ ಯಾವ್ದಾದ್ರು ಬದುಕು ಜಟಕ ಬಂಡಿಯಲ್ಲಿ ಇಟ್ಕೊಳ್ಳಿ. ನೋಡ್ದಾ ಈಗ ಹುಡುಗರ್ನ ಮೋಸ ಮಾಡೋ ಹುಡುಗಿರಂದ್ರೆ ಯಾರೇ ಆದ್ರೂ ಚೀಪಾಗೆ ನೋಡ್ತಾರೆ. ಅದು ಬೇಬಿ ಅಂದ್ರೆ. ಅಷ್ಟಕ್ಕೆ ಇವನು ಕಳ್ಳನಾ ಇಲ್ಲ ಸೈಕೋನಾ? ಕಳ್ಳ ಆದ್ರೆ ಕಳ್ತನ ಮಾಡ್ಬೇಕಿತ್ತಲ್ವಾ? ಸೈಕೋ ಆಗಿದ್ರೆ ಸಾಯಿಸ್ಬೇಕಿತ್ತಲ್ಲ. ಟಾರ್ಗೆಟ್ ನಾವಲ್ಲ ಅನ್ಸುತ್ತೆ. ನಾವಲ್ದಿದ್ರೆ ನಮ್ಮನೆಗೆ ಏನಕ್ಕೆ ಬರ್ತಾನೆ? ಈ ಮನೇಲಿ ಇನ್ನೂ ಯಾರು ಇರ್ತಾರೆ? ನಾನು ನನ್ನ ಹೆಂಡತಿನ ಮತ್ತೆ ನನ್ನ ನಾದ್ನಿ. ಯಾಕೆ? ಹಾಗಿದ್ರೆ ಅವನು ನಿನ್ನ ನಾದ್ನಿಗೋಸ್ಕರ ಬಂದಿದ್ದಾನೆ. ಹಾಯ್, ಗನ್ನಾರಾವ್ ಅವರು ಮನೇಲಿಲ್ಲ. ಹಾಗಾದ್ರೆ ನೀವು ಗನ್ನಾರಾವ್ ಅಲ್ಲ ಅಂತ? ಅಲ್ಲ. ಗನ್ನಾರಾವ್ ಅವರೇ ನನಗ್ ಫೋನ್ ಮಾಡಿ ಮನೆಗ್ ಬಾ ಅಂತ ಹೇಳಿದ್ರು. ಓ, ಬರಕ್ ಹೇಳಿದ್ರಾ? ಝೂಮ್ ಮೀಟಿಂಗ್ ಅಲ್ಲಿದ್ದಾರೆ, ಟೈಮ್ ಆಗುತ್ತೆ. ಪರವಾಗಿಲ್ಲ ಬಿಡಿ, ನಾನು ವೇಟ್ ಮಾಡ್ತೀನಿ. ಹಾಗಿದ್ರೆ ಬನ್ನಿ. ಅಣ್ಣನ ಹತ್ರ ಏನ್ ಕೆಲ್ಸ? ಓ, ನೀವು ಅವ್ರ ತಮ್ಮನ? ಇಂಟರ್ವ್ಯೂಗೋಸ್ಕರ ಬಂದೆ. ಅದಿರ್ಲಿ, ನೀವೇನ್ ಮಾಡ್ತಾ ಇರೋದು? ಇಂಟರ್ವ್ಯೂ ಅಣ್ಣನ ಜೊತೆ ಅಂತ ಹೇಳಿದ್ರಿ. ತಮ್ಮಂದ್ ಇಂಟರ್ವ್ಯೂ ತಗೊಂಡ್ರೆ ಅಣ್ಣಂದು ಈಸಿ ಆಗುತ್ತೆ ಅಲ್ವಾ? ಇದೇನ್ ನೀವು ಗಡ್ಡ ಬಿಟ್ಟಿದ್ದೀರಾ? ಲವ್ ಫೇಲಿಯರಾ? ಅಂತದೆ. ಓ, ಬೈ ದ ವೇ, ಐ ಆಮ್ ಸಂಯುಕ್ತ. ಬೇಡ ಬಿಡಿ, ಮೊದ್ಲೇ ಲವ್ ಫೇಲಿಯರ್ ಅಂತಿದ್ದೀರಾ. ಮತ್ತೆ ನಾನ್ ನೋಡಕ್ಕೆ ಚೆನ್ನಾಗೇ ಇದ್ದೀನಿ. ನನ್ ಹೆಸರು ಹೇಳಿ ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು, ನಿಮ್ ಹೆಸರು ಹೇಳಿ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು, ನನ್ನ ಇಷ್ಟ ನಿಮಗಿಷ್ಟ ಆಗಿ, ನಿಮ್ ಇಷ್ಟ ನನಗಿಷ್ಟ ಆಗಿ, ನಾವಿಬ್ರು ಲವಲ್ ಬಿದ್ದು ನೀವು ಆ ಗಡ್ಡನ ತೆಗ್ದು, ಅದಾದ್ಮೇಲೆ ನನ್ನ ಇಷ್ಟ ನಿಮಗಿಷ್ಟ ಆಗದೆ, ನಿಮ್ ಇಷ್ಟ ನನಗಿಷ್ಟ ಆಗದೆ, ಮತ್ತೆ ನೀವ್ ಆ ಗಡ್ಡ ಬಿಡೋದು ಅವಶ್ಯಕತೆ ಇದ್ಯಾ? ಆದ್ರೆ ನಿಮ್ಮನ್ನ ನೋಡ್ತಿದ್ರೆ ಲವ್ ಫೇಲಿಯರ್ ಆಗಿರೋ ಹಾಗೆ ಕಾಣಿಸ್ತಿಲ್ಲ. ಒಂದೆರಡು ದಿನ ಊಟ ನಿದ್ದೆ ಎಲ್ಲ ಬಿಟ್ಟು ಯಾರಿಗೋಸ್ಕರನೂ ಕಾಯ್ತಿರೋ ಹಾಗಿದೆ. ಒಂದು ಹುಡುಗಿ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದಾಳೆ ಅಂದ್ರೆ ಒಂದು ಬುದ್ಧಿವಂತಿ ಆಗಿರ್ಬೇಕು, ಇಲ್ಲ ಶಕ್ತಿವಂತಿ ಆಗಿರ್ಬೇಕು. ಇದ್ರಲ್ಲಿ ನೀವು ಅದೇ ನೀವೇ ಹೇಳ್ಬೇಕು. ಹೇಳೋದಕ್ಕೇನಿದೆ, ನೋಡಿದ್ರೇನೆ ಗೊತ್ತಾಗುತ್ತೆ. ಥ್ಯಾಂಕ್ಸ್. ಈಗ ತಾನೇ ಫ್ರಿಡ್ಜ್ ಇಂದ ತೆಗ್ದು ಹಾಕಿದೆ. ನಂಗೆ ಕೋಲ್ಡ್ ಇಷ್ಟ ಆಗಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಕುಡಿತೀನಿ. ಹೇಗಿದ್ರು ನಿಮ್ ಅಣ್ಣ ಫ್ರೀ ಆಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ಸುತ್ತೆ. ಈ ಮಧ್ಯ ಸ್ವಲ್ಪ ಹೊತ್ತು ಗೇಮ್ ಆಡೋಣ್ವಾ? ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಟ್ಸ್ ಅ ಲೈ ಗೇಮ್. ಜಾಸ್ತಿ ಸುಳ್ಳು ಹೇಳಿದವರು ಗೆದ್ದ ಹಾಗೇನೆ. ಅಂದ್ಮೇಲೆ ಇಂಟ್ರೆಸ್ಟಿಂಗ್ ಗೇಮ್. ಮೊದ್ಲು ನಾನ್ ಹೇಳ್ತೀನಿ. ಓಕೆ. ಹಾಯ್, ಐ ಆಮ್ ಕಿರಣ್ ರಾಠೋರ್.
ಕಿರಣ್ ರಾಠೋರ್ IPS 2020 ಬ್ಯಾಚ್. ಇದುವರೆಗೂ 225 ಜನರನ್ನ ಅರೆಸ್ಟ್ ಮಾಡಿದೀನಿ, 13 ಜನರನ್ನ ಎನ್ಕೌಂಟರ್ ಮಾಡಿದೀನಿ. ನಾನು ಹೈದರಾಬಾದ್ ಬಂದಿದ್ದೇನೆ ಸಿಟಿನ ಹೆದರಿಸ್ತಾ ಇರೋ ಸೈಕೋ ಕಿಲ್ಲರ್ನ ಅರೆಸ್ಟ್ ಮಾಡೋಕೆ. 24 ಅವರ್ಸ್ ಅಲ್ಲಿ ನಾನು ಅವನ್ನ ಹಿಡಿತೀನಿ. ಗುಡ್, ಹೇಗಿದೆ? ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇವಾಗ ನೀವು ಹಿಡಿಯೋದಕ್ಕೆ ಬಂದಿರೋ ಆ ಸೈಕೋ ಕಿಲ್ಲರ್ ನಾನೇ. ಸೂಪರ್, ನನಗಿಂತ ನೀವೇ ಚೆನ್ನಾಗಿ ಸುಳ್ಳು ಹೇಳಿದ್ರಿ. ಹೌದು, ನಾನ್ ಸುಳ್ಳು ಹೇಳಿದ್ ನಿಜ ಆದ್ರೆ ಸಮಸ್ಯೆ ಏನಿಲ್ಲ. ಆದ್ರೆ ನೀವ್ ಹೇಳಿರೋ ಸುಳ್ಳು ನಿಜ ಆದ್ರೆ ಕಂಟ್ರೋಲ್ ರೂಮ್ ಹಲೋ, ಹೇಳಿ. ಹೇಳಿ. ಹಲೋ, ಹೇಳಿ. ಹೇಳಿ. ಹೌದಾ? ಹಲೋ ಏನಾಯ್ತು? ಕಂಟ್ರೋಲ್ ರೂಮ್. ಹೌದಾ? ನಿಮ್ ಎದುರುಗಡೆ ಮನೇಲಿ ಸೈಕೋ ಇದಾನಾ? ನೀವೇನ್ ಭಯ ಪಡ್ತೀರಿ, ನಾನು ಪೊಲೀಸ್ನ ಕಳ್ಸ್ಕೊಡ್ತೀನಿ. ಹಾ, ಓಕೆ, ಕೇಳಿಸ್ತಿಲ್ಲ, ಹೇಳಿ. ಸರ್, ಇದಕ್ಕೆ ಸೊಲ್ಯೂಷನ್ ಏನು? ನಾವು ಕೂಡ ರಾಂಗ್ ರೂಟ್ ಅಲ್ಲಿ ಹೋಗಿ ಸೈಕೋನೆ ಕನ್ಫ್ಯೂಸ್ ಮಾಡ್ಬೇಕು ಸರ್. ಹೇಗೆ?
ಮನುಷ್ಯರ ಐಡೆಂಟಿಟಿ ಅನ್ನೋದು ಆಧಾರ್ ಕಾರ್ಡಲ್ಲೋ ವೋಟರ್ ಕಾರ್ಡಲ್ಲೋ ಇರುತ್ತೆ ಸರ್. ಆದ್ರೆ ಸೈಕೋ ಕಿಲ್ಲರ್ ಐಡೆಂಟಿಟಿ ಅನ್ನೋದು ಜನಗಳ ಬೈದಲ್ಲಿರುತ್ತೆ. ಸೊ ಇನ್ವೆಸ್ಟಿಗೇಷನ್ ಅಲ್ಲಿ ಸೈಕೋ ರೈಟ್ ಹ್ಯಾಂಡರ್ ಅಂತ ಪ್ರೂವ್ ಆಗಿದೆ. ಸೈಕೋ ಲೆಫ್ಟ್ ಹ್ಯಾಂಡರ್ ಅಂತ ಅನೌನ್ಸ್ ಮಾಡೋಣ. ಅದರಿಂದ ಅವನಿಗೆ ಬರ್ಬೇಕಾಗಿರೋ ಐಡೆಂಟಿಟಿ ಬೇರೆ ಯಾರಿಗೋ ಹೋಗುತ್ತೆ ಅಂತ ಐಡೆಂಟಿಟಿ ಕ್ರೈಸಿಸ್ ಅಲ್ಲಿ ಬಿದ್ದು ಕನ್ಫ್ಯೂಸ್ ಆಗ್ತಾನೆ. ಆ ಕನ್ಫ್ಯೂಷನ್ ಅಲ್ಲಿ ಏನಾದ್ರೂ ತಪ್ಪು ಮಾಡ್ತಾನೆ. ಆ ತಪ್ಪಿಂದಾನೇ ಅವ್ನು ಸಿಕ್ಕಾಕೊಳ್ತಾನೆ ಸರ್. ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಮಂತ್ 13ಗೆ ಸೈಕೋ ಟಾರ್ಗೆಟ್ನ ರೀಚ್ ಆಗೋದಕ್ಕೂ ಮುಂಚೆ ನಾವು ಅವನ್ನ ರೀಚ್ ಆಗಬೇಕು. ಏನಮ್ಮ ಇದು? ನಿನ್ನ ಪ್ಲಾನಿಂದ ಸೈಕೋ ಕನ್ಫ್ಯೂಸ್ ಆಗ್ತಾನೆ ಅಂತ ಅನ್ಕೊಂಡ್ರೆ ಜನ ನಮ್ಮನ್ನೇ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಒಬ್ರು ನಮ್ಮ ಪಕ್ಕದ ಮನೆ ಲೆಫ್ಟ್ ಹ್ಯಾಂಡರ್, ಅವನೇ ಸೈಕೋ ಕಿಲ್ಲರ್ ಅಂತಾರೆ. ಇನ್ನೊಬ್ರು ನಮ್ಮ ಎದುರುಗಡೆ ಮನೆ ಲೆಫ್ಟ್ ಹ್ಯಾಂಡ್ರು, ಅವನೇ ಸೈಕೋ ಅಂತಾರೆ. ಯಾರು ಬೇಕು ಅಂದ್ರೆ ಅವರೆಲ್ಲ ಫೋನ್ ಮಾಡ್ತಾ ಇದಾರಮ್ಮ. ಆಗ ನೋಡಿದ್ರೆ ಕ್ರಿಕೆಟ್ ಅಲ್ಲಿ ಗಂಗೂಲಿ ಕೂಡ ಲೆಫ್ಟ್ ಹ್ಯಾಂಡು, ಅವನೇ ಸೈಕೋ ಇರ್ಬೋದು ಅಂತ ಫೋನ್ ಮಾಡ್ತಾ ಇದ್ದಾರೆ. ಸಾರಿ ಸರ್. ಇವತ್ತು 13th. ಇವತ್ತು ಸೈಕೋ ಕೊಲ್ಬೇಕು ಅಂತಾರೆ. ಹುಡುಗಿನ ಕಾಪಾಡೋದಕ್ಕಾಗತ್ತಾ? ಆ ಹೆಂಗ್ಸ್ನ ಕಾಪಾಡ್ತೀನೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಆದ್ರೆ ಸೈಕೋನ ಮಾತ್ರ ಹಿಡಿತೀನಿ. ಅದ್ ಹೇಗೆ? ಐ ಹ್ಯಾವ್ ಪ್ಲಾನ್ ಬಿ ಸರ್. ಏನದು? ಎಕ್ಸ್ಕ್ಯೂಸ್ ಮಿ ಸರ್. ಹಲೋ, ಸರ್ ಸೈಕೋ ಯಾರು ಅಂತ ಹೇಳ್ತೀವಿ ಅಂತ ಕಾಲ್ ಬಂದಿದೆ ಸರ್. ಅದು ರಾಂಗ್ ಕಾಲೇ ಇರ್ಬೋದಲ್ವಾ? ನೋ ಸರ್, ಎಲ್ರು ಲೆಫ್ಟ್ ಹ್ಯಾಂಡರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರೆ ಓಪನ್ ಮಾತ್ರ ನೀವು ಅನ್ಕೊಂಡಿರೋ ಹಾಗೆ ಸೈಕೋ ಕಿಲ್ಲರ್ ಲೆಫ್ಟ್ ಹ್ಯಾಂಡರ್ ಅಲ್ಲ, ರೈಟ್ ಹ್ಯಾಂಡರ್ ಅಂತ ಹೇಳ್ತಿದ್ದಾನೆ ಸರ್. Is it? ಎಸ್ ಸರ್. Then go and catch him. ಓಕೆ ಸರ್. ಮೇಡಮ್, ಇನ್ಫಾರ್ಮೇಶನ್ ಕೊಟ್ಟಿದ್ದೀವನೆ. ನಮಸ್ತೆ ಮೇಡಮ್. ಅವ್ನ್ ಸೈಕೋ ಅಂತ ನಿಂಗೆ ಹೇಗ್ ಗೊತ್ತು? ನಾನು ಕಳ್ಳ ಮೇಡಮ್. ಈ ಮನೆ ಕಳ್ಳತನ ಮಾಡಕ್ ಬಂದಾಗ ಗೊತ್ತಾಯ್ತು ಮೇಡಮ್. ಹೇಗಿರ್ತಾನೆ? ಗೊತ್ತಿಲ್ಲ ಮೇಡಮ್, ದೂರದಿಂದ ನೋಡ್ದೆ. ಬೋರ್ಡ್ ಮೇಲೆ ಏನೋ ರೈಟ್ ಹ್ಯಾಂಡ್ ಇಂದ ಬರಿತಾ ಇದ್ದ. ಭಯ ಆಗ್ಬಿಟ್ಟು ಪೊಲೀಸರಿಗೆ ಕಾಲ್ ಮಾಡಿದೆ ಮೇಡಮ್. ಒಳಗೆ ಸೈಕೋ ಇದಾನ? ಗೊತ್ತಿಲ್ಲ ಮೇಡಮ್. ಟೀಮ್ ಎಲ್ಲಿ? ನೋ ಮೇಡಮ್. ಬ್ರೇಕ್. ಒಂದ್ ಜಾಗನೂ ಬಿಡದೆ ಪೂರ್ತಿ ಹುಡುಕಿ. ಎಸ್ ಮೇಡಮ್. ಇವರೆಲ್ಲರನ್ನು ಸಾಯಿಸಿರೋದು ಆ ಸೈಕೋನೇ ಮೇಡಮ್. ಇವ್ರನ್ನ ಸಾಯಿಸಿರೋ ರೀತಿ ನಮ್ ರೆಕಾರ್ಡ್ಸ್ಗಿಂತ ತುಂಬಾ ಡೀಟೇಲ್ಡ್ ಆಗಿದೆ. ಕ್ವೆಶ್ಚನ್ ಮಾರ್ಕ್. ಲಾಸ್ಟ್ ಮಂತ್ ಸೈಕೋ ಕೈಯಲ್ಲಿ ಸತ್ತಿದ್ ಇವಳೇನಾ? ಹೌದು ಮೇಡಮ್. ಈ ಹುಡುಗಿ ಫೋಟೋಗ್ ಮಾತ್ರ ಯಾಕೆ ಕ್ವೆಶ್ಚನ್ ಮಾರ್ಕ್ ಹಾಕಿದಾನೆ? ಸುದರ್ಶನ್, ವೈಷ್ಣವಿ, ರೀಟಾ, ಸಾವಿತ್ರಿ, ಇವರೆಲ್ಲ ಯಾರು? ಈ 4 ಜನ ಈ ಹುಡುಗಿ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಅಟೆಂಡ್ ಆದವರು. ಸುದರ್ಶನ್ ಕ್ಯಾಬ್ ಡ್ರೈವರ್, ಅವನ್ ಕ್ಯಾಬಲ್ಲೇ ಮೇಘನನ್ನ ಕೊಂದಿತ್ತು. ವೈಷ್ಣವಿ ಕೊಲಿಗ್ ಕಮ್ ಫ್ರೆಂಡ್, ರೀಟಾ ಟೀಮ್ ಲೀಡರ್, ಸಾವಿತ್ರಿ ಲೇಡೀಸ್ ಹಾಸ್ಟೆಲ್ ವಾರ್ಡನ್. ಹಾಗಿದ್ರೆ ಒಂದ್ ಕೆಲ್ಸ ಮಾಡಿ, ಅವ್ರನ್ನೆಲ್ಲ ಫೋನ್ ಮಾಡಿ ಒಂದ್ಸಲ ಕರೆಸಿ. ಇವತ್ ಪೂರ್ತಿ ಅವರು ನಮ್ ಕಂಟ್ರೋಲ್ ಅಲ್ಲಿ ಇರೋದೇ ಅವ್ರಿಗೆ ಸೇಫ್. ಎಸ್ ಮೇಡಮ್. ಕುಪ್ಪುಸ್ವಾಮಿ, ಅಯ್ಯ, ಅರ್ಥ ಆಯ್ತಾ ಅಲ್ವಾ? ಫೋನ್ ಮಾಡಿ ಅವ್ರಿಗೆ ಬರಕ್ ಕೇಳು. ಹಾಗೆ ಮಾಡ್ತೀನಿ ಅಯ್ಯ. ಲೇ, ಆ ಸೈಕೋ ನನ್ ಮಗನ್ ನೀನ್ ಹಿಡಿಯೋ ಖುಷಿಲಿ ನೀನೇ ಕಳ್ಳ ಅಂತ ಒಪ್ಕೊಂಡಿದ್ಯಾ ಗೊತ್ತಾ? ಆ ಸೈಕೋನ್ ಹಿಡಿದ್ಮೇಲೆ ಒಳಗ್ ಹಾಕೋದು ನಿನ್ನೆ. ಹಾಕ್ತಾರೆ, ಹಾಕ್ಲಿ ಬಿಡಿ ಸರ್. ಬಾಳ ಆದ್ರೆ 2 ತಿಂಗಳು ಜೈಲಲ್ಲಿ ಇಟ್ಕೋತಾರೆ. ಆ ಸೈಕೋ ಹುಡುಗಿನ ಸಾಯಿಸ್ತಾ ಇದ್ದಾನೆ. ಅದಕ್ಕೆ ನಾನು ಪೊಲೀಸರು ಕಾಲ್ ಮಾಡಿದ್ದು. ಲೇ, ಐಸ್ ಆದ ಬೀಸ್ಟ್ ಕೊರಿಯನ್ ಸಿನಿಮಾ ನೋಡಿದ್ಯಾ? ನೋಡಿಲ್ಲ ಸರ್. ಆ ಸಿನಿಮಾದಲ್ಲಿ ಆ ಸೈಕೋ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ ಕಳ್ಳನ್ಗೆ ಒಳ್ಳೆ ಗಿಫ್ಟ್ ಇರುತ್ತೆ ಕಣೋ. ದುಡ್ಡು ಕೊಡ್ತಾರಾ?
ಆ ಇನ್ಫಾರ್ಮೇಶನ್ ಕೊಟ್ಟಿದ್ ಕಳ್ಳನ್ನ ಆ ಸೈಕೋ ಸಾಯಿಸ್ಬಿಡ್ತಾನೆ. ಏನಾದ್ರೂ ಗೊತ್ತಾಯ್ತಾ? ಮನೆಯೆಲ್ಲ ಹುಡುಕಿದ್ವಿ ಮೇಡಮ್, ಅವನು ಮಿಸ್ಸಿಂಗ್. ಇವಾಗ ಏನ್ ಮಾಡ್ಬೇಕಂತೀರಾ ಮೇಡಮ್? ಈ ಮನೇಲಿ ಯಾರಿರ್ತಾರೆ ಅಂತ ಎನ್ಕ್ವೈರಿ ಮಾಡಿ. ಎಸ್ ಮೇಡಮ್. ಎಸ್ ಮೇಡಮ್. ಮಿಸ್ಟರ್ ಸೈಕೋ ಕಿಲ್ಲರ್, ನಿಮ್ಮನೆಗೆ ಬಂದಿದ್ದೀನಿ. ಅಷ್ಟಕ್ಕೂ ನೀನೆಲ್ಲಿದ್ಯಾ? ವೈಷ್ಣವಿ, ಹಾ, ನಾನೇ. ಕೊರಿಯರ್ ಮೇಡಮ್, ಪ್ಲೀಸ್ ಸೈನ್ ಇಲ್ಲಿ ಮಾಡಿ. ಪೆನ್. ಥ್ಯಾಂಕ್ ಯು ಮೇಡಮ್. ಸಾರಿ, ಲೇಡೀಸ್ ಪ್ರಾಬ್ಲಮ್. ಓ, ಲೇಡೀಸ್ ಪ್ರಾಬ್ಲಮಾ? ನೀವು ಇರಿ, ನಾನು ಒಳಗೆ ಹೋಗಿ ನೀರು ತಗೊಂಡು ಬರ್ತೀನಿ. ಏನಿದು, ಎಲ್ಲಿಗೆ ಹೋದ ಇವನು? ಅಯ್ಯ, ಕ್ಯಾಬ್ ಡ್ರೈವರ್, ಹಾಸ್ಟೆಲ್ ವಾರ್ಡನ್, ಟೀಮ್ ಲೀಡರ್ ಬರ್ತಾ ಇದಾರಯ್ಯ.
ವಿಕ್ಟಿಮ್ ಫ್ರೆಂಡ್ ವೈಷ್ಣವಿ ಅವರು ಫೋನ್ ಪಿಕ್ ಮಾಡ್ತಿಲ್ಲ ಅಯ್ಯ. ಹಾಗಿದ್ರೆ ನೀನು ವೈಷ್ಣವಿ ಮನೆಗೆ ಹೋಗಿ ವಿಷಯ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಬಾ. ಹಾಗೆ ಆಗ್ಲಿ ಅಯ್ಯ. ಏನೋ ಅಂದ್ರೆ ಏನೇ ಸೈಕೋ ಸರ್ ಯಾವ್ದಾದ್ರು ಫಿಲ್ಮ್ಗೆ ಟ್ಯೂನ್ ಆಗ್ತಿದಾರಾ? ಟ್ಯೂನ್ ಮಾಡ್ತಾ ಇಲ್ವೇ? ನಮ್ಮನ್ನ ಹೆಂಗ್ ಸಾಯಿಸ್ಬೇಕು ಅಂತ ಮೂಡ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದಾನೆ. ನೀವು ಭಯ ಪಡೋದನ್ನ ಫಸ್ಟ್ ಟೈಮ್ ನೋಡ್ತಿದ್ದೀನ್ರಿ. ಚಚ, ನಾನೆಲ್ಲ ಭಯ ಪಡ್ತೀನಿ? ಈ ಸೈಕೋ ಹರ್ಟ್ ಆಗ್ತಾನೆ ಅಂತ ಭಯ ಪಡ್ತಿರೋ ತರ ಆಕ್ಟ್ ಮಾಡ್ತಿದ್ದೀನಿ ಅಷ್ಟೇ. ಏನು ಮಾತಾಡ್ಕೋತಾ ಇದ್ದೀರಾ ನನ್ನ ಬಗ್ಗೆನಾ? ಇಲ್ಲ ಸರ್. ಹೌದು ಸರ್. ಹೌದು ಸರ್. ಅದು ಸಲೂನ್ ಕರ್ಕೊಂಡೋಗಿ ನಿಮ್ಗೆ ಹೇರ್ ಕಟ್ ಮಾಡಿಸ್ಬಿಟ್ರೆ ಕೊಕೋ ಕೋಲಾ ಎಡಲ್ ಬರೋ ಹೀರೋ ತರ ಕಾಣಿಸ್ತೀರಾ ಅಂತ ಅಂದ್ಲು ಸರ್ ನನ್ನ ಹೆಂಡತಿ. ಹೌದು ಸರ್. ನಿನ್ ತಂಗಿ ಹೆಸರು? ವೈಷ್ಣವಿ ಸರ್. ಯಾಕೆ ಹೊಡೆದೆ? ನಾನು ಸುಳ್ಳು ಹೇಳ್ದೆ. ನನ್ನ ಹೆಸರು ವೈಷ್ಣವಿ ಅಲ್ಲ. ವೈಷ್ಣವಿಯಲ್ಲಿ? ಗೊತ್ತಿಲ್ಲ ಸರ್. ನಾವು ಊರಿಂದ ನಾಳೆ ಬರ್ಬೇಕಾಗಿತ್ತು, ಇವತ್ತೇ ಬಂದ್ಬಿಟ್ವಿ ಸರ್. ನಾವು ಬರ್ತಾ ಇದ್ದಾಗನೆ ಕಳ್ಳ ನಮ್ಮನ್ನ ಕಟ್ಟಾಕ್ಬಿಟ್ಟ ಸರ್. ನಿಜವಾಗ್ಲೂ ವೈಷ್ಣವಿ ಎಲ್ಲಿದ್ದಾಳೆ ಅಂತ ನಮಗೆ ಗೊತ್ತಿಲ್ಲ ಸರ್. ನನ್ನ ತಂಗಿ ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ ಸರ್. ಈಗ ದಯ ದಾಕ್ಷಿಣ್ಯ ಏನೂ ಇರಲ್ಲ. ಹಾಗೆ ಇಲ್ಲಿರೋರು ಜೀವ ಕೂಡ ತೆಗಿಯಲ್ಲ. ಸರ್, ನಿಮ್ಮ ವೆಪನ್ ಇಲ್ಲೇ ಬಿಟ್ಟು ಹೋಗ್ತಿದ್ದೀರಲ್ಲ ಸರ್? ನಿಮ್ಗಿದ್ ಬೇಕಿತ್ತಾ? ಸಾರ್ಗೆ ಸುತ್ತಿಗೆ ಬೇಕಾಗಿದೆ. ನಾಳೆ ಯಾರನ್ನಾದ್ರೂ ಸಾಯಿಸ್ಬೇಕು ಅಂದ್ರೆ ಹೆಂಗ್ ಸಾಯಿಸ್ತಾರೆ? ಸಾರ್ ಒಳ್ಳೆ ವಿಲನು. ನೀನು ಹೆದರ್ಬೇಡ, ಸಾರು ಸುಮ್ನೆ ಯಾರನ್ನೂ ಸಾಯಿಸೋದಿಲ್ಲ. ನಿಜಾನೇ, ಅವಶ್ಯಕತೆ ಇಲ್ಲದೆ ಯಾರನ್ನೂ ಸಾಯಿಸಲ್ಲ. ಆದ್ರೆ ನನ್ನ ಐಡೆಂಟಿಟಿ ತಿಳ್ಕೊಂಡಿರೋರ್ನ ಯಾರನ್ನೂ ಉಳಿಸಲ್ಲ. ಈಗ ನಿಮ್ಮನ್ನ ಬಿಟ್ರೆ ನನ್ನ ಐಡೆಂಟಿಟಿ ಮಿಸ್ ಆಗುತ್ತೆ. ಬಿಡದೆ ಹೋದ್ರೆ ನಿಮ್ಮ ಐಡೆಂಟಿಟಿ ಮಿಸ್ ಆಗುತ್ತೆ. ನಮ್ಮ ಎಲ್ಲರ ಐಡೆಂಟಿಟಿ ಕ್ರೈಸಿಸ್ ಅಲ್ಲೇ ಇದೆ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಈಗೇನ್ ಮಾಡೋಣ? ಏನ್ ಮಾಡಬೇಕು? ಎಸ್, ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ವಿಕ್ರಮ ಮತ್ತೆ ಬೇತಾಳನ ಕತೆ ಹೇಳಿದ ನೆನಪಿಗೆ ಬಂತು. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಕ್ರಮನೇ ಕತೆ ಹೇಳಿ ಕ್ವಶ್ಚನ್ ಕೊಡ್ತಾನೆ. ಆ ಕ್ವಶ್ಚನ್ಗೆ ಬೇತಾಳ ಆನ್ಸರ್ ಹೇಳಬೇಕು. ಇಲ್ಲ ಅಂದ್ರೆ ಬೇತಾಳದ ತಲೆ ನುಚ್ಚು ನೂರಾಗುತ್ತೆ. ಸರ್, ಪುರಾಣದಲ್ಲಿ ನೀವು ವೀಕ್ ಅನ್ಸುತ್ತೆ. ಅಂದ್ರೆ ಕತೆನ ಹೇಳೋದು ವಿಕ್ರಮಾದಿತ್ಯ ಅಲ್ಲ ಸರ್, ಬೇತಾಳ. ಅಂದ್ರೆ ಈಗ ನಾನು ಬೇತಾಳ, ನೀವೆಲ್ಲರೂ ವಿಕ್ರಮಾದಿತ್ಯ. ನಿಮ್ಮೊಬ್ಬೊಬ್ಬರಿಗೆ ಒಂದೊಂದು ಕತೆ ಹೇಳ್ತೀನಿ. ಆ ಕತೆಗೆ ಸಂಬಂಧಪಟ್ಟಿರೋ ಕ್ವಶನ್ ಕೇಳ್ತೀನಿ. ಅದಕ್ಕೆ ಯಾರು ಸರಿಯಾಗಿ ಉತ್ತರ ಕೊಡ್ತೀರೋ ಅವರನ್ನ ಬಿಟ್ಬಿಡ್ತೀನಿ. ಫಸ್ಟ್ ಯಾರಿಂದ ಶುರು ಮಾಡಲಿ? ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ರೈಟ್. Right is always right. You are right. Am I right?
ಕತೆ ಹೇಳ. ಒಂದು ಅದ್ಭುತವಾದ ಮನೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಮಗನೇ. ಅಮ್ಮ, ಅಪ್ಪ, ಅಣ್ಣ, ಇದು ನಾನು. ನಾವು ಟ್ವಿನ್ಸ್ ಆದರೂ ನಾನು ಅಣ್ಣ ಅಂತ ಕರಿತೀನಿ. ಯಾಕೆಂದ್ರೆ ನನಗಿಂತ 1 ನಿಮಿಷ ಮುಂಚೆ ಹುಟ್ಟಿರೋದಕ್ಕೆ. ನಾವಿಬ್ರು ಓದೋದ್ರಲ್ಲಿ ಫಸ್ಟ್. ಅಮ್ಮ ಕೇಕ್ ಸಖತ ಮಾಡಿದ್ಯಾ. ಲೈ, ನಾನ್ ಹೆಲ್ಪ್ ಮಾಡಿದ್ದಕ್ಕೆ ಅಷ್ಟು ಚೆನ್ನಾಗಿದ್ದು. ಹಾಗೆಲ್ಲ ಏನಿಲ್ಲ ಅಮ್ಮ, ಕೇಕ್ ಸೂಪರ ಮಾಡಿದ್ದಾರೆ. ಓಹ್ ಹಾಗಾ? ನಿನಗೆ ಅಮ್ಮ ಅಂದ್ರೆ ಇಷ್ಟನಾ, ನಾನಂದ್ರೆ ಇಷ್ಟನಾ? ನಂಗಿಬ್ರು ಇಷ್ಟ ಆಗ್ತೀರಾ? ಲೇ ಇಲ್ಲಿ ಕೇಳ, ನೀನ್ ಹೇಳೋ, ನಿನಗೆ ಅಮ್ಮ ಅಂದ್ರೆ ಇಷ್ಟನಾ ಅಥವಾ ನಾನಂದ್ರೆ ಇಷ್ಟನಾ? ನನಗ್ ಡ್ಯಾನ್ಸ್ ಅಂದ್ರೆ ಇಷ್ಟ. ನಾಟ್ಯ ಅಂದ ತಕ್ಷಣ ನೆನ್ಪಾಯ್ತು, ಬರೋ 13ನೇ ತಾರೀಕು ಪ್ರೋಗ್ರಾಮ್ಗೆ ನಮ್ ಸಂಬಂಧಿಕರೆಲ್ಲ ಬರ್ತಾ ಇದಾರೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಹಾಗೆ ಆಗ್ಲಿ ಅಪ್ಪ. ಅವನೇನಾದ್ರೂ ಮರ್ತ್ರೆ ತಾನೆ ನೀವು ನೆನಪು ಮಾಡಕ್ಕೆ. ಹಾಗಿರೋ ನಮ್ಮ ಕುಟುಂಬದಲ್ಲಿ ಒಂದು ಸುಂಟ್ರ ಗಾಳಿ ಬಂತು. ನಮ್ಮ ಅಪ್ಪನ ಜೀವನದಲ್ಲಿ ಇನ್ನೊಂದು ಹುಡುಗಿ ಇದ್ದಾಳೆ ಅಂತ ತಿಳ್ಕೊಂಡಿರೋ ನಮ್ಮಮ್ಮ ತಡ್ಕೊಳಕ್ಕಾಗ್ಲಿಲ್ಲ. ನಮ್ಮ ಅಪ್ಪನ್ನ ಉಗಿದು ಹಾಕಿದ್ರು. ಇಬ್ಬರ ಮಧ್ಯೆ ಗಲಾಟೆ ಶುರುವಾಯ್ತು. ಒಂದು ಸಮಯದಲ್ಲಿ ನಮ್ಮಪ್ಪ ತಾನು ಅಕ್ರಮ ಸಂಬಂಧ ಇಟ್ಕೊಂಡಿರೋಳ ಜೊತೆ ಹೋದ. 4 ಜನ ಸಂತೋಷವಾಗಿರೋ ನಮ್ಮ ಮನೆ ಈಗ 3 ಜನ ಶೋಕದಲ್ಲಿ ಮುಳುಗೋಗಂಗಾಯ್ತು. ನನ್ನ ಅಣ್ಣ, ನನ್ನ ಜವಾಬ್ದಾರಿ ನಮ್ಮ ಅಮ್ಮನ ಮೇಲೆ ಬಿತ್ತು. ಆದಾಯ ಇಲ್ಲ. ನಮ್ಮ ಅಮ್ಮನಲ್ಲಿ ಅಸಹನೆ ಮೂಡಿತು. ಆಗ ನಮ್ಮಮ್ಮ ಪ್ರತಿಯೊಂದು ವಿಷಯಕ್ಕೂ ಕೋಪ ಮಾಡ್ಕೊತಿದ್ಲು. ಕೋಪ ಮಾಡ್ಕೊಂಡಾಗ್ಲೆಲ್ಲ ನನ್ನನ್ನೇ ಹೊಡಿತಿದ್ಲು. ಪಕ್ಕದಲ್ಲಿ ಅಣ್ಣ ಇರ್ತಿದ್ದ, ಅವನನ್ನೇನು ಅಂತಿರ್ಲಿಲ್ಲ. ನನ್ನ ಮಾತ್ರ ಕಾರಣ ಇಲ್ಲದೆ ಹೊಡಿತಾನೆ ಇರ್ತಿದ್ಲು. ಅವತ್ತಿನ ದಿನ ನಾನು ವೇಷ ಹಾಕೊಳ್ಳೋ ಅಂಥ ದಿನ. ಪ್ರೋಗ್ರಾಮಿಗೆ ಅಂತ ಹೋಗ್ತಿರ್ಬೇಕಾದ್ರೆ ನಮ್ಮಮ್ಮ ಬಾಗ್ಲು ಹಾಕ್ಬಿಟ್ರು. ಅಮ್ಮ 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 ಬಾಗ್ಲು ತೆಗಿಯಮ್ಮ. ಅಮ್ಮ ಅರಂಗೇಟ್ರಂಗೆ ಟೈಮ್ ಆಗ್ತಿದ್ಯಮ್ಮ. ಅಮ್ಮ ಅಮ್ಮ ಬಾಗ್ಲು ತೆಗಿಯಮ್ಮ. ಅಮ್ಮ ಅಮ್ಮ ಬಾಗ್ಲು ತೆಗಿಯಮ್ಮ. ಅಮ್ಮ ಅರಂಗೇಟ್ರಂಗೆ ಟೈಮ್ ಆಗ್ತಿದ್ಯಮ್ಮ. ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಯಾಕಮ್ಮ ಹೀಗೆಲ್ಲ ಮಾಡ್ತಿದ್ಯಾ? ಅಮ್ಮ ಬಾಗ್ಲು ತೆಗಿಯಮ್ಮ. ಅಮ್ಮ ಅಮ್ಮ ನಾನು ಎಷ್ಟೇ ನೊಂದ್ಕೊಂಡ್ರು ಕೂಡ ನಮ್ಮಮ್ಮ ಬಾಗ್ಲೆ ತೆಗಿಲಿಲ್ಲ. ಹೇಳ್ಕೊಳಕ್ಕಾಗ್ದೇ ಇರೋಷ್ಟು ನೋವಾಯ್ತು. ಕಿಟನಂ ಕಿಟಜಂ ತಕಿಟ ತಕ ತಕಿಟ ತಕ ದಿಮಿ ತಕ ಜನುತೋ ತಕಿಟ ತಕ ತಕಿಟ ತಕ ದಿಮಿ ತಕ ಜರುನಂ ತೈಯು ತಂತ ದಿಂ ತೈ ತಂತ ತೈಯು ತಂತ ದಿಂ ತೈ ತಂತ ತೈಯು ತಂತ ದಿಂ ತೈ ತಂತ ನಾನು ಅದಕ್ಕೆ ತುಂಬ ಪ್ರಾಕ್ಟೀಸ್ ಮಾಡಿದೆ. ಆದರೆ ಪ್ರಯೋಜನ ಏನು? ಸಂಜೆವರೆಗೂ ಅಮ್ಮ ಬಾಗ್ಲೇ ತೆಗಿಲಿಲ್ಲ. ಅಮ್ಮ ಅರಂಗೇಟ್ರಂ ಹೋಗ್ದಿರಂಗ್ ಮಾಡ್ಬಿಟ್ಟಿಯಲ್ಲಮ್ಮ. ಅರಂಗಿಟ್ರಂ ಬೇಕೇನೋ ನಿಂಗೆ? ಅರಂಗಿಟ್ರಂ ಇನ್ನೊಂದ್ಸಲ ನಾಟ್ಯ ಗಿಟ್ಯ ಅಂದೆ ಅನ್ಕೋ, ಕೊಂದ್ ಹಾಕ್ಬಿಡ್ತೀನಿ. ಕತೆ ಅರ್ಥ ಆಯ್ತು ತಾನೆ? ಇದರಲ್ಲಿ ಅರ್ಥ ಆಗದಿರುವಂಥದ್ದೇನಿದೆ ಸರ್? ಗುಡ್. ಈಗ ಕ್ವಶನ್ ಏನಂದ್ರೆ, ಅಮ್ಮಂಗೆ ಕೋಪ ಬಂದಾಗ್ಲೆಲ್ಲ ನನ್ನ ಅಣ್ಣನ ಏನೂ ಅನ್ನಲ್ಲ, ನನಗೆ ಮಾತ್ರ ಹೊಡಿತಾಳೆ. ನಮ್ಮಮ್ಮ ಯಾಕೆ ನನಗೆ ಹೊಡಿಬೇಕು? ಓನ್ಲಿ 6 ಅಟೆಂಪ್ಟ್ಸ್. ಯುವರ್ ಕೌಂಟೌನ್ ಸ್ಟಾರ್ಟ್ಸ್ ನಾವ್. ಸರ್, ನಿಮ್ ತಾಯಿಗೆ ನಾಟ್ಯ ಅಂದ್ರೆ ಇಷ್ಟ ಇಲ್ಲ ಅನ್ಕೋತೀನಿ, ಅದಕ್ಕೆ ನಿಮ್ಮನ್ನ ಹೊಡಿತಾ ಇರ್ಬೋದು. ರಾಂಗ್ ಆನ್ಸರ್. ನಮ್ಮಮ್ಮ ಭರತನಾಟ್ಯದಲ್ಲಿ ವಿದ್ವಾಂಸೆ. ನೀವು ಚೆನ್ನಾಗಿ ಓದಿರಲ್ಲ ಅನ್ಸುತ್ತೆ ಸರ್, ಅದಕ್ಕೆ ಹೊಡೆದಿರ್ತಾರೇನೋ. ರಾಂಗ್ ಆನ್ಸರ್.
ನಾನು ಓದೋದ್ರಲ್ಲಿ ಫಸ್ಟ್ ಅಂತ ಹೇಳ್ದೆ ಅಲ್ವಾ? ಹೇಳಿದ್ರಿ ಅಲ್ವಾ? ನೀವು ಯಾವ್ದಾದ್ರು ಹುಡುಗಿಯಿಂದ ಬಿದ್ದಿದ್ದೀರಾ? ಅದಕ್ಕೆ ನಿಮ್ಮ ಮನೆ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಾ? ಹುಡುಗಿಯರು ಹಿಂದೆ ಹೋಗುವಂತ ಅಭ್ಯಾಸ ನನಗಿಲ್ಲ. ರಾಂಗ್ ಆನ್ಸರ್. ಓ, ಹಾಗಿದ್ರೆ ನಿಮಗೆ ಬೇಜವಾಬ್ದಾರಿ ಜಾಸ್ತಿ ಅನ್ಸುತ್ತೆ, ಅದಕ್ಕೆ ನಿಮ್ಮನ್ನ ಹೊಡಿತಾ ಇದ್ರು. ಇಲ್ಲ, 9 ತಿಂಗಳು ಹೆತ್ತು ಹೊತ್ತು ಸಾಕಿರುವಂತ ತಾಯಿ ನನ್ನ ಜವಾಬ್ದಾರಿಯಿಂದ ಸಾಕಿದಾಳವಳು. ಸೊ ರಾಂಗ್ ಆನ್ಸರ್. ನಿಮ್ ತಾಯಿಗೆ ನೀವಂದ್ರೆ ಇಷ್ಟನೇ ಇರಲ್ಲ ಸರ್. ನಮ್ಮ ಅಮ್ಮಂಗೆ ನಾನಂದ್ರೆ ತುಂಬಾ ಇಷ್ಟ. ಸರ್, ಒಂದ್ ವೇಳೆ ನಿಮ್ ತಂದೆ ಮೇಲೆ ಕೋಪನ ನಿಮ್ ಮೇಲೆ ಏನಾದ್ರೂ ತೋರಿಸ್ತಾ ಇದ್ದೀರಾ ಸರ್? ನನಗೆ ಬೇಕಾಗಿರೋದು ಕ್ವಶನ್ ಅಲ್ಲ, ಆನ್ಸರ್. ಸರ್, ಅಷ್ಟಕ್ಕೂ ನಿಮ್ ತಾಯಿ ನಿಮ್ಮನ್ನ ಯಾಕೆ ಹೊಡಿತಾ ಇದ್ರು ಸರ್? ಇದೇ ಕ್ವಶನ್ನ ನಾನು ಕೇಳಿದೆ. ಅಮ್ಮ, ಅಪ್ಪ ಬಿಟ್ಟು ಹೋದಾಗಿಂದ ಯಾಕಮ್ಮ ನನಗೆ ಸುಮ್ನೆ ಹೊಡಿತಿರ್ತೀಯ ನೀನು? ಯಾಕೆ ಗೊತ್ತಾ? ಯಾಕೆ ಅಂದ್ರೆ ನೀನ್ ನೋಡಕ್ಕೆ ನಿಮ್ಮಪ್ಪನ್ ತರಾನೇ ಇದ್ಯಾ, ನಿಮ್ಮಪ್ಪನ್ ತರಾನೇ ಇದ್ಯಾ, ನಿಮ್ಮಪ್ಪನ್ ತರಾನೇ ಇದ್ಯಾ, ನಿಮ್ಮಪ್ಪನ್ ತರಾನೇ ಇದ್ಯಾ. ಅಂದ್ರೆ ಇವನ್ನ ಸೈಕೋ ಮಾಡಿದ ಅವ್ರ ಅಮ್ಮ ಅನ್ಸತ್ತೆ. ನನಗೇನಾದ್ರೂ ಚಾನ್ಸ್ ಸಿಕ್ಕಿದ್ರೆ ಮೊದಲು ಅವಳನ್ನ ಎತ್ಬಿಡ್ತೀನಿ. ಈ ರೀತಿ ಯಾರ ತಾಯಿ ಆದ್ರೂ ಇರ್ತಾರ ಸರ್? ನಮ್ಮಮ್ಮ ಇದ್ದಾಳಲ್ಲ ಅಂತ ತಾಯಂದ್ರನ್ನ ಬಿಡ್ಲೇಬಾರ್ದು ಸರ್. ಬಿಡಬಾರ್ದು ತಾನೆ? ಯಾಕೆ ಅಂದ್ರೆ ನೀನ್ ನೋಡಕ್ಕೆ ನಿಮ್ಮಪ್ಪನ್ ತರಾನೇ ಇದ್ಯಾ. ದಿಮ್ಮಿ ತಕ್ಕ ಜನು ತಕ್ಕ ದಿಮ್ಮಿ ತಕ್ಕ ಜನು ತಕ್ಕ ದಿಮ್ಮಿ ತಕ್ಕ ಜನು ತಕ್ಕ ದಿಮ್ಮಿ ತಕ್ಕ ಜನು ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತೈಯುಂ ತತ್ತ ನನ್ನ ಮನ್ಸಲ್ಲಿ ಅನ್ಕೊಂಡಿದ್ದು ಇವನ್ಗೆ ಹೆಂಗ್ ಗೊತ್ತಾಯ್ತು? ಇವನೇ ಸಾಯಿಸ್ಬಿಟ್ಟವನೇ. Your time is up. You must be punished. ವೈಷ್ಣವಿ, ನಿಮಗೆ ಏನಾಗ್ಬೇಕು? ಅಣ್ಣ, ನಿಮ್ ಸಿಸ್ಟರ್ ಫೋನ್ ರಿಂಗ್ ಆಗ್ತಿದೆ, ಆದ್ರೆ ಲಿಫ್ಟ್ ಮಾಡ್ತಿಲ್ಲ. ನಮ್ ಇನ್ಸ್ಪೆಕ್ಟರ್ ಕರ್ಕೊಂಬ ಅಂತಿದ್ದಾರೆ. ಅವಳು ಆಚೆ ಹೋಗಿದ್ದಾಳೆ. ಹಾಗಿದ್ರೆ ಅವಳಿಗೆ ಕಾಲ್ ಮಾಡಿ ಬರೋದಿಕ್ ಹೇಳ್ರಿ. ನಿಮ್ ಸಿಸ್ಟರ್ಗೆ ಸೈಕೋ ಇಂದ ಥ್ರೆಟ್ ಇದೆ. ಆಕೆ ಬರೋವರೆಗೂ ನಾವಿಲ್ಲೇ ವೆಯ್ಟ್ ಮಾಡ್ತೀವಿ, ಓಕೆನಾ? ಹೇ ಡೇವಿಡ್, ಬಾ ಒಳಗೋಣ. ಸರಿ ಸರ್. ಎಲ್ಲಿ ನಿಲ್ಸಿದ್ದೆ? ನೀನು ಕರೆಕ್ಟ್ ಆನ್ಸರ್ ಹೇಳಿಲ್ಲ. ಪನಿಷ್ಮೆಂಟ್ ಮಧ್ಯದಲ್ಲೇ ನಿಲ್ಲಿಸ್ದೆ ಅಲ್ವಾ? ಶುರು ಮಾಡೋಣವಾ? ಸರ್, ನಾನು ಆನ್ಸರ್ ಹೇಳ್ತಾ ಇರ್ಬೋದು, ಆದ್ರೆ ನನ್ನ ಬದಲಾಗಿ ಇಬ್ರನ್ನ ಸಾಯಿಸಿದಿರ ಅಲ್ವಾ ಸರ್? ನಂಗೆ ಇನ್ನೊಂದು ಚಾನ್ಸ್ ಕೊಡಿ ಸರ್, ಪ್ಲೀಸ್. ಕ್ವೈಟ್ ರೀಸನಬಲ್. ಈ ಸರಿ ಮಾತ್ರ ಕರೆಕ್ಟಾಗಿ ಹೇಳಬೇಕು. ಸರಿ ಸರ್. ನೋ ಲೈಫ್ ಲೈನ್. ಇದಕ್ಕೂ ಮುಂಚೆ ಹೇಳಿರೋ ಅದೇ ಫ್ಯಾಮಿಲಿ. ಅಪ್ಪ ಆಚೆ ಹೋದ್ರು, ಅಮ್ಮ ಸತ್ತೋದ್ಲು. ಈಗ ಇಬ್ರು ಅಣ್ಣ ತಮ್ಮಂದ್ರು ಮಾತ್ರ ಇದ್ದಾರೆ. ಪಾಪ ಪಾರ್ವತಮ್ಮ ನಮ್ಮೋರು ತಮ್ಮೋರು ಅಂತ ತಿರ್ಗಾಡ್ತಿದ್ಲು, ಅಂತದ್ರಲ್ಲಿ ಕೆಳಗಡೆ ಬಿದ್ದು ಸಾಯೋದಂದ್ರೆ ಏನರ್ಥ? ಆ ಹುಡುಗಿನ ನೆನಪಿಗೆ ಬರ್ತಾಳೆ. ಹೆಸರು ಪ್ರಣಮಿ. ಹೆಸರು ಮಾತ್ರ ಅಷ್ಟೇ ನಂಗೆ ಗೊತ್ತು. ಆ ಹುಡುಗಿನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವಳನ್ನ ಮತ್ತೆ ಸಿಗಬೇಕು ಅಂದರೆ ಏನು ಮಾಡಬೇಕಂತ ತುಂಬ ಯೋಚನೆ ಮಾಡಿದೆ.
2 3 ಇಲ್ಲ 3 2 1 ಇದು ಕರೆಕ್ಟೇ? ಫಸ್ಟ್ ಟೈಮ್ ಸರ್, ಕತೆ ಕೇಳಿದ್ರೇನೆ ಭಯ ಆಗ್ತಾ ಇದೆ. ಆ ಭಯದಿಂದನೇ ಈಗ ನಾನು ಕೇಳೋ ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಹೇಳು. ಸರಿ ಸರ್. ನಾನು ನನ್ನ ಅಣ್ಣನ್ನ ಯಾಕೆ ಸಾಯಿಸ್ದೆ? ಓನ್ಲಿ 3 attempts. Your countdown starts now. ಇದು ತುಂಬಾ ಸಿಂಪಲ್ ಕ್ವಶನ್ ಸರ್. ನಾನು ಈಗಲೇ ಹೇಳ್ತೀನಿ. ಏನೂ ಇಲ್ಲ ಸರ್, ನೀವು ಇಷ್ಟಪಟ್ಟಿದ್ದ ಹುಡುಗಿ ನಿಮ್ಮ ಅಣ್ಣನ ಇಷ್ಟಪಡ್ತಾ ಇದ್ಲು. ನಿಮ್ಮ ಅಣ್ಣನೇ ಇಲ್ಲ ಅಂದ್ರೆ ಆ ಹುಡುಗಿ ನಿಮ್ಗೇನೆ, ಅದಕ್ಕೆ ಸಾಯಿಸಿರ್ತೀರಾ? ರಾಂಗ್ ಆನ್ಸರ್. ನಿಮ್ಮ ಅಣ್ಣ ನಿಮ್ಮ ಬಗ್ಗೆ ಚಾಡಿ ಹೇಳಿರ್ತಾನೆ. ಆಸ್ತಿ ಎಲ್ಲ ನಿಮ್ಮ ಅಣ್ಣ ಹೆಸರ ಮೇಲೆ ಇರುತ್ತೆ. ನಿಮ್ಮ ಅಣ್ಣ ಬದುಕಿದ್ರೆ ನಿಮಗೆ ಬಿಳಿಗಾಸು ಸಿಗಲ್ಲ ಅಂತ ನಿಮ್ಮ ಅಣ್ಣನ ಸಾಯಿಸಿರ್ತೀರಾ? ಆ ಥರದ್ದೇನೂ ಇಲ್ಲ. ಸೊ ರಾಂಗ್ ಆನ್ಸರ್. Your 3 attempts are over. ಅಷ್ಟಕ್ಕೂ ನಿಮ್ಮ ಅಣ್ಣನ ಯಾಕೆ ಸಾಯಿಸಿದ್ರಿ ಸರ್? ನನಗೆ ಪ್ರಣವಿನ ನೋಡಬೇಕು ಅನ್ನಿಸ್ತು. ಆ ಹುಡುಗಿನ ನೋಡೋದಕ್ಕೆ ನಿಮ್ಮ ಅಣ್ಣನ ಯಾಕೆ ಸಾಯಿಸಬೇಕಿತ್ತು ಸರ್? ಪ್ರಣವಿ ಯಾರು ಅಂತ ನಂಗೂ ಗೊತ್ತಿಲ್ಲ. ನಮ್ಮ ಅಮ್ಮನ ಸಾವಿಗೂ ಬಂದಿರೋ ಹುಡುಗಿ ನಮ್ಮ ಅಣ್ಣನ ಸಾವಿಗೂ ಬರ್ತಾಳಲ್ವಾ, ಅದಕ್ಕೆ ನನ್ನ ಅಣ್ಣನ ಸಾಯಿಸ್ದೆ. ಸೊ ಯು ಆರ್ ಫೇಲ್ಡ್. ಲೇ, ನೀನೆಂತ ಘೋರವಾದ ವ್ಯಕ್ತಿನೋ. ನೀನ್ ನಿಜವಾಗ್ಲೂ ಸಾಯ್ಕೋನೆ ಕಣೋ. ನನ್ನ ಸಾಯಿಸ್ಬೇಕಂತ ಫಿಕ್ಸ್ ಆಗಿದೆಯಲ್ವಾ? ಬಾರೋ ಬಾರೋ, ಸಾಯಿಸೋ ನನ್ನ. ಬಾರೋ ಬಾರೋ ಬಾರೋ, ನಿಮ್ಮ ಅಜ್ಜಿ ಬಾರೋ. ಈ ಕಡೆ ಕೂತ್ಕೊಂಡಿದ್ಗೆ ಸರೋಯ್ತು, ಆ ಕಡೆ ಕೂತ್ಕೊಂಡಿದ್ರೆ ನಮ್ಗೊಂದು ಗತಿ ಕಾಣಿಸ್ತಾ ಇದ್ದ. ನೋಡೋಣ, ಈ ಕಡೆ ಬರೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ರೆ ಸಾಕು ಅವನಿಗೆ. ಮೇಡಮ್, ಕ್ಯಾಬ್ ಡ್ರೈವರ್, ಹಾಸ್ಟೆಲ್ ವಾರ್ಡನ್, ಟೀಮ್ ಲೀಡರ್ ಬಂದಿದ್ದಾರೆ. ವಾಟ್ ಅಬೌಟ್ ವೈಷ್ಣವಿ? ಈಗ ನೀನು ಕತೆ ಕೇಳ್ತೀಯಾ? ತಲೆ ಕೆಡ್ಸ್ಕೋಬೇಡ, ನಿಂಗೆ ಈಸಿ ಕ್ವಶನ್ಸ್ ಕೊಡ್ತೀನಿ. ಆದರೆ ಕತೆನ ಕರೆಕ್ಟಾಗಿ ಕೇಳಬೇಕು. ನಾನು ನನ್ನ ಅಣ್ಣನ ಸಾಯಿಸ್ದೆ, ನೆನ್ಪಿದೀಯಾ? ಅನ್ಕೊಂಡ ಹಾಗೆ ನನ್ನ ಅಣ್ಣ ಸತ್ತ ಮೇಲೆ ಪ್ರಣವಿ ಬಂದ್ಲು. ಪ್ರಣವಿ ಜೊತೆ ಸಲಿಗೆಯಿಂದ ಬೆಳೆದೆ. ಅದೇ ಸಮಯದಲ್ಲಿ ಒಂದಿನ ನಾವಿಬ್ರು ಜಾಲಿಯಾಗಿ ಮಾತಾಡ್ತಾ ಹೋಗ್ತಿರ್ಬೇಕಾದ್ರೆ ಹಿಂದುಗಡೆಯಿಂದ ಒಂದು ಕಾರು ಸ್ಪೀಡಾಗಿ ಬರ್ತಿರೋದು ಗೊತ್ತಾಯ್ತು. ಈಗೇನ್ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಕತೆ ಅರ್ಥ ಆಯ್ತಲ್ವಾ? ಈಗ ಕ್ವಶನ್ ಏನಂದ್ರೆ, ನಾನು ಪ್ರಣವಿನ ಯಾಕೆ ಸಾಯಿಸ್ದೆ? ಓನ್ಲಿ 3 attempts. ಕೌಂಟ್ ಡೌನ್ ಸ್ಟಾರ್ಟ್ಸ್ ನೌ. ಇಲ್ಲಿ ನೋಡು, ಅವಳು ನಿನ್ನಲ್ದೆ ಬೇರೆ ಯಾರನ್ನೂ ಪ್ರೀತಿಸ್ತಿರ್ತಾಳೆ. ರಾಂಗ್ ಆನ್ಸರ್. ನೀನು ನಿಮ್ಮ ಅಣ್ಣನ್ ಸಾಯಿಸಿದ ವಿಷಯ ಅವಳಿಗೆ ಗೊತ್ತಾಗಿರುತ್ತೆ. ಗೊತ್ತಾದ್ರೆ ಅವಳು ನನ್ನ ಪಕ್ಕ ಇರಲ್ಲ ಅಲ್ವಾ? ಅವಳ ವಿಷಯದಲ್ಲೂ ನೀನ್ ತಪ್ಪಾಗಿ ನಡ್ಕೊಂಡಿರ್ತೀಯ. ಅವಳೆಲ್ಲಿ ಹೊರಗೆ ಹೇಳ್ಬಿಡ್ತಾಳೆ ಅಂತ ಸಾಯಿಸ್ಬಿಟ್ಟಿರ್ತೀಯೇನು?
ರಾಂಗ್ ಆನ್ಸರ್. ನಾನು ಪ್ರಣವಿನ ಯಾಕೆ ಸಾಯಿಸ್ದೆ ಗೊತ್ತಾ? ನಿನ್ನ ನಾನು ಯಾಕೆ ಸಾಯಿಸ್ದೆ ಗೊತ್ತಾ? ನೋಡಕ್ ನಮ್ಮ ತಾಯಿ ಥರ ಇದೆಯಾ, ತಾಯಿ ಥರ ಇದೆಯಾ, ತಾಯಿ ಥರ ಇದೆಯಾ, ತಾಯಿ ಥರ ಇದೆಯಾ. ನಮ್ಮ ತಾಯಿನ 13ನೇ ತಾರೀಕು ಸಾಯಿಸ್ದೆ. ಮತ್ತೆ ಅದೇ 13ನೇ ತಾರೀಕಿಗೆ ವೆಯ್ಟ್ ಮಾಡಿದೆ. ಆ ದಿನ ಬಂತು, ನೀನು ಸತ್ತು ಹೋದೆ. ನಿನಗಿಂತ ನಿಮ್ಮ ಅಮ್ಮನೇ ಬೆಸ್ಟ್ ಕಣೋ, ಹೊಡೆದು ಸುಮ್ಮನಾಗ್ತಾ ಇದ್ರು. You to fail. You must be punished. ಹೆಡ್ ಕಾನ್ಸ್ಟೇಬಲ್ ಕುಪ್ಪಸ್ವಾಮಿಗೆ ಸಿಐ ಫೋನ್ ಮಾಡ್ತಿದ್ದಾನೆ. ವೈಷ್ಣವಿಗೆ ನೀವೇನಾಗ್ತೀರಾ? ನಿಮ್ಮ ಸಿಸ್ಟರ್ ಫೋನ್ ರಿಂಗ್ ಆಗ್ತಿದೆ, ಆದ್ರೆ ಲಿಫ್ಟ್ ಮಾಡ್ತಿಲ್ಲ. ಸಾರ್, ಕುಪ್ಪಸ್ವಾಮಿ, ವೈಷ್ಣವಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಸಾರ್, ವೈಷ್ಣವಿ ಅವರು ಮನೇಲಿಲ್ಲ, ಅವ್ರಿಗೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತಿದೀವಿ. ಸರಿ, ಅವ್ರು ಬಂದಿದ್ದ ಕೂಡಲೇ ಕರ್ಕೊಂಡ್ ಆಯ್ತು ಸರ್. ಅವ್ನು ಬರೋಷ್ಟರಲ್ಲಿ ನೀನು ತಪ್ಪಿಸ್ಕೋಬೇಕು ಅಂದ್ರೆ ಒಂದು ಕೆಲಸ ಮಾಡು. ಇದೇನಾ ನಿನ್ನ ಕ್ಯಾಬ್ ನ ಪಂಚರ್ ಮಾಡಿದ್ದು? ಹೌದು ಮೇಡಮ್. ನಿನ್ ಹೆಸರು ಸುದರ್ಶನ್ ತಾನೆ? ಹೌದು ಮೇಡಮ್. ಮತ್ತೆ ಕ್ಯಾಬ್ ನಾರಾಯಣ ಸ್ವಾಮಿ ಹೆಸರಲ್ಲಿ ಯಾಕಿದೆ? ನಾರಾಯಣ ಸ್ವಾಮಿ ಅನ್ನೋದು ನಮ್ಮ ಓನರ್ ಅಯ್ಯಂದು. ಯಾರು? ನಮ್ಮಯ್ಯ ಮೇಡಮ್. ನಮ್ಮಯ್ಯ ಮೇಡಮ್. ನಮ್ಮಯ್ಯ ಮೇಡಮ್. ಕುಪ್ಪಸ್ವಾಮಿ, ಅಯ್ಯ, ವಿಕ್ಟಿಮ್ ಫ್ರೆಂಡು ಐಶ್ವರ್ಯ ಫೋನ್ ಪಿಕ್ ಮಾಡ್ತಿಲ್ಲ ಅಯ್ಯ. ಮಿಸ್ಟರ್ ರಾಹುಲ್, ಕಡೆ ಸಾರಿ ನಿಮ್ಮ ಹತ್ರ ಫೋನಲ್ಲಿ ಮಾತಾಡಿದ್ಯಾರು? ಹೆಡ್ ಕಾನ್ಸ್ಟೇಬಲ್ ಕುಪ್ಪಸ್ವಾಮಿ ಮೇಡಮ್. ಹಾ, ಮಾತೆತ್ತಿದ್ರೆ ಅಯ್ಯ ಅಯ್ಯ ಅಂತಿರ್ತಾರಲ್ವಾ? ಹೌದು ಮೇಡಮ್, ಸರ್ ಅಂತ ಕರಿ ಅಂತ ತುಂಬಾ ಸರಿನೇ ಹೇಳಿದ್ದೀನಿ. ಹಾಗಿದ್ರೆ ಇದಕ್ ಮುಂಚೆ ನಿನ್ನ ಹತ್ರ ಮಾತಾಡಿದ್ದು ಕುಪ್ಪಸ್ವಾಮಿ ಅಲ್ಲ? ಇಲ್ಲ ಮೇಡಮ್, ಕುಪ್ಪಸ್ವಾಮಿನೇ. ಕುಪ್ಪಸ್ವಾಮಿ ಆಗಿದ್ರೆ ಅಯ್ಯ ಅನ್ಬೇಕಾಗಿತ್ತಲ್ಲ, ಸರ್ ಅಂತ ಯಾಕಂದ್ರು? ಫೋನಲ್ಲಿ ನಿನ್ ಜೊತೆ ಮಾತಾಡ್ದವನು ಸರ್ ಅಂದ ಅಂದ್ರೆ ಕಳ್ತನ ಮಾಡ್ಕೊಂಡು ಹೊಟ್ಟೋಗು ಅಂತ ನಾನು ಹೇಳ್ದೆ, ಕೇಳಲೇ ಇಲ್ಲ. ಇವಾಗ ತಗೊಳಕಂಡ. ನಿನಗೆ ಯಾವ ಕತೆ ಹೇಳಪ್ಪ? ಹೋಗ್ಲಿ, ಏನು ಕತೆ ನಾನು ಹೇಳ? ನಿನ್ ಕತೆ ನಂಗೆ ಯಾಕೋ? ನನ್ ಕತೆ ಅಲ್ಲ, ನಿಂದೆ. ಓ, ನನ್ ಕತೆ ನಿನಗ್ ಗೊತ್ತಾ? ಹಾಗಾದ್ರೆ ಹೇಳೋ, ಕೇಳ್ತೀನಿ. ಅಣ್ಣ, ಗಾಡಿ ತೆಗಿ. ಇಲ್ಲಿ ನೋಡಿ.
ಈ ಹೋಲ್ಡರ್ ಕೆಳಗ್ ಬಿತ್ತು. ಸ್ಕೂಟಿ ನಿಲ್ಸು. ಒಂದ್ ನಿಮಿಷ. ಇದು ನಿಮ್ದೇ ಅಲ್ವಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ನೋಡಿ, ಹಾ? ಇದ್ರಲ್ಲಿ ಆರ್ಟ್ ಇದೆ, ಆದ್ರೆ ಆರ್ಟಿಸ್ಟ್ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ಲ ಅಂದ್ರೇನು? ಎದುರುಗಡೆನೇ ಇದಳಲ್ಲ. ಓ, ಆರ್ಟಿಸ್ಟ್ ನೀವೇನಾ? ನೀವು ಅವ್ರನ್ನ ನನಗ್ ತೋರಿಸ್ದಂಗೆ ಈ ಆರ್ಟ್ ಅವ್ರನ್ನ ಪ್ರಪಂಚಕ್ಕೆ ತೋರಿಸ್ಬೇಕಂದ್ರೆ ಈ ಆರ್ಟ್ಗೆ ಒಂದು ಮೀನಿಂಗ್ ಇರ್ಬೇಕಲ್ವಾ? ನೀವೇನ್ ಮಾಡ್ಕೊಂಡಿರೋದು? ಗೋಡೆ ಮೇಲೆ ಪೇಂಟ್ ಮಾಡ್ತಿರ್ತೀನಿ. ಓ, ಗೋಡೆಗೆ ಪೇಂಟಿಂಗ್ ಮಾಡೋದು ಇದು ಒಂದೇ ಅನ್ಕೊಂಡಿದ್ದೀರಾ? ಇದು ಆರ್ಟ್. ಅದು ಆಗಲ್ಲ. ನನ್ನ ಉದ್ದೇಶ ಏನಂದ್ರೆ, ಎಲ್ಲಿ ಮೀನಿಂಗ್ ಏನ್ ಹೇಳಿ ನೋಡೋಣ. ಮಠ ಮಠ ಮಧ್ಯಾಹ್ನದ ಸೂರ್ಯ ಕೈ ಅಡ್ಡ ಇಟ್ಕೊಂಡು ಮುಂದೆ ನೆಟ್ಕೊಂಡು ಹೋಗ್ತಿರೋ ಒಂದು ಹುಡುಗಿ. ಇವಾಗ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ. ವಾವ್, ಈಗ ಅವಳಿಗೆ ಬಿಸಿಲಿಂದ ತೊಂದ್ರೆ ಆಗಲ್ಲ, ಆರಾಮಾಗಿ ಮುಂದೆ ಹೋಗ್ತಿದ್ದಾಳೆ. ಸೂಪರ್. ಇಷ್ಟಕ್ಕೆ ನೀವ್ ಹೀಗಂತ ಇದ್ದೀರಲ್ಲ, 20 ವರ್ಷದ ಹಳೆ ಫೋಟೋನ ಇವ್ರಿಗೆ ಕೊಟ್ಟು ಇವಾಗ ಹೇಗಿದ್ದಾರೆ ಬಿಡಿಸು ಅಂತ ಹೇಳಿದ್ರು ಕೂಡ ನಮ್ಮವನು ಹಾಗೆ ಬಿಡಿಸ್ಬಿಡ್ತಾನೆ. ಅವನ್ ಟೈಮ್ ಸರಿ ಇಲ್ಲದೆ ಇರೋದಕ್ಕೆ ಈ ರೀತಿ ಗೋಡೆಗಳಿಗೆ ಬಣ್ಣ ಹಾಕ್ತಾ ಇದ್ದಾನೆ. ಐ ಆಮ್ ನಿತ್ಯ. ಹಲೋ. ಇವಳು ನನ್ನ ಫ್ರೆಂಡ್ ವೈಷ್ಣವಿ. ಹಾಯ್. ಹಾಯ್. ಯರ್ ಗುಡ್ ನೇಮ್? ಶ್ರೀನಿವಾಸ್ ಪ್ರಭನ್. ಅಂದ್ರೆ ತಮಿಳ? ಅಮ್ಮ ಕನ್ನಡ, ಅಪ್ಪ ತಮಿಳ್. ಊರು ರಾಮೇಶ್ವರ. 2004 ಅಲ್ಲಿ ಸುನಾಮಿ ಬಂತು. ಆಗ ತಂದೆ ತೀರ್ಕೊಂಡ್ರು. ಆಮೇಲೆ ಹೈದರಾಬಾದ್ಗೆ ಬಂದ್ವಿ. ಸಾರಿ. ಇಟ್ಸ್ ಓಕೆ. ಬಾಯ್. ಬಾಯ್. ಸಾಯಂಕಾಲ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ. ಸರಿ ತಾತ. ಹೇ ಮುಟ್ಟಾಳ, ಮಕ್ಳಿದ್ರೇನೋ ಬುದ್ಧಿ ಇಲ್ವಾ ಇವ್ರುಗಳಿಗೆ? ಕಣ್ ಮುಚ್ಕೊಂಡ್ ಗಾಡಿ ಓಡಿಸ್ತಾರೆ. ಸ್ಪೀಡ್ ಬ್ರೇಕರ್ ಹಾಕ್ತೀನಿ ಅಂತ ಎಲೆಕ್ಷನ್ ಮುಂಚೆ ಮಾತು ಕೊಟ್ಟಿದ್ರು. ರೀ ಎಲೆಕ್ಷನ್ ಬರ್ತಿದ್ರು, ಅದ್ರ ಬಗ್ಗೆ ಪ್ರಸ್ತಾಪನೆ ಇಲ್ಲ. ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಹೆದರ್ಕೊಂಡ್ಬಿಟ್ಯಾ? ಏನಮ್ಮ, ನಮ್ಮವನು ಏನ್ ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀಯಾ? ಸೋಷಿಯಲ್ ಸರ್ವಿಸ್ ಅವನಿಗೇನು ಹೊಸ್ತೇನಲ್ಲಮ್ಮ. ಗೋಡೆಗೆ ಬಣ್ಣ ಹಚ್ಚೋ ನನಗೆ, ಗೊಂಬೆಗಳಿಗೆ ಪ್ರಾಣ ಕೊಡೋ ಅವನ್ನ ನೋಡಿದ್ಮೇಲೆ ಪೇಂಟಿಂಗ್ ಬೆಲೆ ಗೊತ್ತಾಯ್ತು. ಅವನ್ ಬಂದ್ಮೇಲೆನೆ ನನ್ನ ಜೀವನ ಉದ್ಧಾರ ಆಗಿದ್ದು. ಸರಿ ಅಮ್ಮ, ಬರ್ತೀನಿ. ಶ್ರಮದ ಬೆಲೆ ನನಗೂ ಗೊತ್ತು. ವಾವ್, 3D ಸ್ಪೀಡ್ ಬ್ರೇಕರ್. ಏನು ಸೂಪರಾಗಿ ಬಿಡಿಸಿದಾರಪ್ಪ. ನಿಜವಾಗ್ಲೂ ನಾನು ಹಂಸೆ ಅನ್ಕೊಂಡ್ಬಿಟ್ಟಿದ್ದೆ. ಥ್ಯಾಂಕ್ ಯು ರೀ. ಅವತ್ತೇ ಹೇಳಿದ್ರಲ್ಲ. ಅದು ಪೇಂಟಿಂಗ್ ಮಾಡಿದ್ದಕ್ಕೆ, ಇದು ಪ್ರೈಸ್ ಗೆದ್ದಿದ್ದಕ್ಕೆ. ಓಹ್, ಪ್ರೈಸ್ ಬಂತಾ? ಕಂಗ್ರಾಟ್ಸ್ ಕಣ್ರಿ. ಪೇಂಟಿಂಗ್ ಅಲ್ಲಿರೋ ಹುಡುಗಿ ಬಗ್ಗೆ ಅಷ್ಟು ಯೋಚಿಸ್ತೀರಾ ಅಂದ್ರೆ ಪ್ರೀತಿಸೋ ಹುಡುಗಿ ಬಗ್ಗೆ ಎಷ್ಟು ಯೋಚಿಸ್ಬೋದು? ಹೇಳ್ಬೇಕಂದ್ರೆ ನೀವು ಪ್ರೀತಿಸೋ ಹುಡುಗಿ ತುಂಬಾ ಲಕ್ಕಿ ರೀ. ನಾನ್ ಇಷ್ಟಪಡೋ ಹುಡುಗಿ ಲಕ್ಕಿ ಆಗಿರ್ಬೋದು, ಆದ್ರೆ ನನಗೆ ಪ್ರೀತಿಸೋ ಲಕ್ಕಿಲ್ಲ. ಅದ್ಯಾಕ್ ಹಾಗೆ? ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಹೇಳೋರು, ಕಷ್ಟಪಟ್ಟು ಓದಿದ್ರೆ ಒಳ್ಳೆ ಉದ್ಯೋಗ ಸಿಗುತ್ತೆ ಅಂತ, ಆಮೇಲೆ ಒಳ್ಳೆ ವೈಫ್ ಸಿಗ್ತಾಳೆ ಅಂತ. ಆ ಮಾತು ನನ್ನ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡ್ತು. ಕಷ್ಟಪಟ್ಟು ಓದ್ಕೊಂಡೆ. ಓದ್ಬಿಟ್ಟು ನನಗೆ ಬೇರೆ ಏನೂ ಗೊತ್ತಿರ್ಲಿಲ್ಲ.
ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಪ್ರೇಯರ್ ಮಾಡ್ತಿರ್ತಾರೆ. ಎಲ್ಲರೂ ಬ್ರದರ್ಸ್ನ ಸ್ವೀಕಾರ ಮಾಡ್ತಾರೆ, ಆದ್ರೆ ನನ್ನ ಸಿಸ್ಟರ್ಸ್ನು ಕೂಡ ಸೀರಿಯಸ್ ಆಗಿ ತಗೊಂಡೆ. ಅಂಥದ್ರಲ್ಲಿ ನಾನು ಕೂಡ ಒಂದು ಹುಡುಗಿನ ಇಷ್ಟಪಟ್ಟೆ. ಆ ಹುಡುಗಿ ಹೆಸರೇ ಮೇಘನಾ. ಎಲ್ಲರೂ ಇಷ್ಟಪಡ್ತಿದ್ದಾರೆ, ನಾನು ಇಷ್ಟಪಡೋದ್ರಲ್ಲಿ ತಪ್ಪೇನು ಅಂತ ವ್ಯಾಲೆಂಟೈನ್ಸ್ ಡೇ ದಿನ ಆ ಹುಡುಗಿಗೆ ಐ ಲವ್ ಯು ಅಂತ ಮೆಸೇಜ್ ಮಾಡಿದೆ. ಹ್ಯಾಪಿ ರಕ್ಷಾ ಬಂಧನ್ ಅಂತ ರಿಪ್ಲೈ ಬಂತು. ಅವಾಗ ಅರ್ಥ ಆಯ್ತು, ಹುಡುಗಿರು ಇಷ್ಟಪಡ್ಬೇಕು ಅಂದ್ರೆ ಅವ್ರಿಗೇನೋ ಒಂದ್ ಇಷ್ಟ ಆಗ್ಬೇಕು ಅಂತ. ಮತ್ತೆ ಆ ಹುಡುಗಿ ಸಿಕ್ಕಾಗ ನಿಮಗೆ ಹೇಗ್ ಅನ್ನಿಸ್ತು? ಮೀಟ್ ಆದ್ರೇನೆ ಅಲ್ವಾ ಫೀಲ್ ಆಗೋದಕ್ಕೆ. ಕಾಲೇಜಲ್ಲಿ ಸಿಗ್ಬೋದಿತ್ತಲ್ಲ. ಇಲ್ಲ ಕಣ್ರಿ. ಯಾಕೆ, ಏನಾಯ್ತು? ಮಾರನೇ ದಿನನೇ ಅಮ್ಮ ಹಾಸಿಗೆ ಹಿಡಿದ್ರು. ಹಾಸ್ಪಿಟಲ್ ಕರ್ಕೊಂಡು ಹೋಗೋ ಪರಿಸ್ಥಿತಿ ನಮ್ದಾಗಿರ್ಲಿಲ್ಲ. ಆಗ್ಲೇ ಕಾಲೇಜ್ಗೆ ಹೋಗೋದ್ ಬಿಟ್ಟು ಪೇಂಟ್ ಡಬ್ಬ ಹಿಡಿಯಕ್ ಶುರು ಮಾಡಿದೆ. ಆದ್ರೆ ಅಮ್ಮನ್ ಕಾಪಾಡ್ಕೊಳಕ್ ಆಗ್ಲಿಲ್ಲ. ಸಾರಿ ರೀ. ಇಟ್ಸ್ ಓಕೆ. ಹೌದು, ಈಗ ಮೇಘನ ನೆನಪು ಹೇಗಿದೆ? ಮರ್ತಿದ್ರೆ ಅಲ್ವಾ ನೆನ್ಪಾಗೋದಿಕ್ಕೆ. ನಿಮ್ಮಂತ ಹುಡುಗರಿಗೆ ಡಿಸಪಾಯಿಂಟ್ ಮಾಡಿದ್ರೆ ಹುಡುಗಿಯರಿಗೆ ಒಳ್ಳೇದಾಗಲ್ಲ. ಎಲ್ಲಿ ನಿಮ್ ಕೈ ತೋರಿಸಿ. ತಲೆ ಕೆಡಿಸ್ಕೋಬೇಡಿ, ಕುಡಿಯಲ್ಲಿ ಹೇಳ್ತೀನಿ. ನಿಮ್ ಲೈಫಲ್ಲಿ ಆಗೋದು ಒಂದೇ ಲವ್. ನೀವು ಪ್ರೀತಿಸಿದ ಹುಡುಗಿ ಖಂಡಿತ ನಿಮ್ಮನ್ನ ಹುಡ್ಕೊಂಡ್ ಬರ್ತಾಳೆ. ನಿಜನಾ? ನಾನ್ ಸುಳ್ಳು ಹೇಳ್ಬೋದು, ಆದ್ರೆ ನಿಮ್ ಕೈ ರೇಖೆಗಳು ಸುಳ್ಳು ಹೇಳಲ್ಲ ಅಲ್ವಾ? ನೋಡ್ತಾ ಇರಿ, ಈಗ ಬರೋ ಫೆಬ್ರವರಿ 14ಗೆ ಮೇಘನಾ ಒಂದು ಪ್ರಪೋಸ್ ಮಾಡ್ತಾಳೆ. ಬಿ ಕಾನ್ಫಿಡೆಂಟ್. ಈಗ ಬರೋ ಫೆಬ್ರವರಿ 14ಗೆ ಮೇಘನಾ ಒಂದು ಪ್ರಪೋಸ್ ಮಾಡ್ತಾಳೆ. ಬಿ ಕಾನ್ಫಿಡೆಂಟ್. ಪ್ರಬಲ್ ನಿನ್ ಮಾತ್ನ ನಂಬ್ತಾನಾ? ನಮ್ದೇ ಇದ್ರೆ ನಂಬೋ ಹಾಗೆ ಮಾಡ್ತೀನಿ. ನಿತ್ಯ ಅವ್ರೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತೀನಿ. ನನ್ನನ್ ಯಾಕೆ ನೆನ್ಪಿಸ್ಕೊತಾ ಇದ್ರಿ? ಮೇಘನಾ ಅನ್ಕೋತೀರಾ ಹೊರತು 17 ವರ್ಷದ ಹಿಂದೆ ಪರಿಚಯ ಆಗಿದ್ದು. ಅವಳು ಇವಾಗ ಹೇಗಿರ್ತಾಳಂತ ಕೂಡ ಗೊತ್ತಿಲ್ಲ. ಅವ್ರ ಬಗ್ಗೆ ಏನೇನು ಯೋಚನೆ ಮಾಡ್ತೀನಿ. ನಿಮ್ ಫ್ರೆಂಡ್ ಹೇಳಿದ್ರಲ್ಲ, 20 ವರ್ಷದ ಹಿಂದಿನ ಫೋಟೋ ಕೊಟ್ಟು ಈಗ ಹೇಗಿದ್ದಾರೆ ಬಿಡಿಸಿ ಅಂದ್ರೆ ಹಾಗೆ ಬಿಡಿಸ್ತೀರಾ ಅಂತ. ಹೌದು, ಬಿಡಿಸ್ತೀನಿ. ಹಾಗಿರೋವಾಗ ಚಿಕ್ಕ ವಯಸ್ಸಿನ ಮೇಘನಾ ನೆನಪಿಸ್ಕೊಂಡು ಈಗ ಹೇಗಿರ್ತಾಳೆ ಅಂತ ಬಿಡಿಸ್ಬೋದಲ್ವಾ? ಹಲೋ, ಏನೇ ಡ್ರೀಮಾ? ಹೌದು, ನೀನೇ ಮೇಘನಾ ಅಂತ ಹೇಳ್ಬೋದಲ್ಲ. ಅವ್ನ್ ಪ್ರಪೋಸ್ ಮಾಡಿದ ದಿನ ನಾನು ರೆಸ್ಪಾಂಡ್ ಮಾಡ್ಬೇಕಲ್ವಾ? ಸೊ ವೇಟಿಂಗ್ ಫಾರ್ ವ್ಯಾಲೆಂಟೈನ್ಸ್ ಡೇ. ಗುಡ್ ಲಕ್. ಈಗ ಬರೋ ಫೆಬ್ರವರಿ 14ಗೆ ಮೇಘನಾ ಒಂದು ಪ್ರಪೋಸ್ ಮಾಡ್ತಾಳೆ. ಬಿ ಕಾನ್ಫಿಡೆಂಟ್. ಏನಾಯ್ತು? ನೋಡ್ತೀನಿ ಮೇಡಮ್. ಮೇಡಮ್, ಟೈರ್ ಪಂಚರ್ ಆಗಿದೆ, ಸ್ಟೆಪ್ನಿ ಕೂಡ ಇಲ್ಲ. ಪಕ್ಕದಲ್ಲೇ ನನಗೆ ಗೊತ್ತಿರೋ ಶಾಪ್ ಇದೆ, ಈಗಲೇ ಹೋಗಿ ತೊಗೊಂಬಂದ್ಬಿಡ್ತೀನಿ. ನೀವು ಕಾರಲ್ಲೇ ಕೂತ್ಕೊಳ್ಳಿ. ಸರಿ, ಆಯ್ತು, ಬೇಗ ಬನ್ನಿ. ಸರಿ ಮೇಡಮ್. ಹೇಳಿ. ಬೆಳಗ್ ಬಂದ್ರೆ ವ್ಯಾಲೆಂಟೈನ್ಸ್ ಡೇ. ಟೆನ್ಷನ್ ಯಾಕೆ? ನೀವೇನೋ ಹೇಳಿದ್ರಿ, ನಾನಾದ್ರೆ ಕೈ ರೇಖೆಗಳನ್ನ ನಂಬ್ತಾ ಇಲ್ಲ. ನಿಮ್ ಮಾತನ್ನ ನಂಬ್ಕೊಂಡಿದೀನಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಮೇಘನಾ ಖಂಡಿತ ಬರ್ತಾಳೆ. ಬರ್ದೇ ಹೋದ್ರೆ ಐ ಲವ್ ಯು ಟು ಅನ್ನೋ ಮೆಸೇಜ್ ಆದ್ರೂ ಕಳಿಸ್ತಾಳೆ. ಹೌದಾ? ಏನಾಯ್ತು? ಯಾರೋ ದೂರದಿಂದ ನನ್ನೇ ನೋಡ್ತಿದ್ದಾನೆ. ಅವ್ನ್ ನೋಡಕ್ ಹೇಗಿದ್ದಾನೆ? ಒಂದ್ 6 ಅಡಿ ಇದ್ದಾನೆ. ಹುಡಿ ಇರೋ ಬ್ಲ್ಯಾಕ್ ಜಾಕೆಟ್ ಹಾಕಿದ್ದಾನೆ. ನೀವೆಲ್ಲಿದ್ದೀರಾ?
ನಾನು ಎಲ್ಲಿದ್ದೀನೋ ನಂಗೆ ಗೊತ್ತಾಗ್ತಿಲ್ಲ. ಬೇಗ ಲೊಕೇಶನ್ ಕಳಿಸಿ, ನಾನು ಬರ್ತಾ ಇದ್ದೀನಿ. ಸರಿ. ನನ್ಗೇನು ಮಾಡಬೇಡ. ಲೈ, ಆ ಹುಡುಗಿ ತೀರೋದ್ಮೇಲೆ ನೀನ್ ಹೇಗಿರ್ತೀಯೋ ಅಂತ ಭಯ ಆಗ್ತಾ ಇತ್ತು. ಪರವಾಗಿಲ್ಲ, ನೀನು ಹುಷಾರಾಗಿದೀಯಾ? ಲೈ, ನಾನೇ ಚಿತ್ರ ಹೇಳಿದ್ದೆ, ನೀನೇ ಚಿತ್ರ ಬಿಡಿಸಿದೀಯೋ? ನಿತ್ಯ ಅನ್ಕೊಂದಿದ್ ಇವನೇ. ಇವನ್ನ ಬಿಡೋ ಮಾತೇ ಇಲ್ಲ. ನಿತ್ಯ ಯಾರೋ? ಸತ್ತೋಗಿರೋ ಆ ಹುಡುಗಿ ಹೆಸರು ಮೇಘನಾ ಅಂತ ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಮೇಘನಾ, ಸಾಫ್ಟ್ವೇರ್ ಇಂಜಿನಿಯರ್, ಹೈಫೈ ಟೆಕ್ನಾಲಜೀಸ್. ಅವಳು ನಿನ್ ಲವರಾ? ಕತೆ ನೀನ್ ಹೇಳ್ದೆ, ಈಗ ನಾನು ಕ್ವಶನ್ ಕೊಡ್ತೀನಿ, ಆನ್ಸರ್ ಹೇಳು. ನಿನ್ ಲವರ್ನ ನಾನು ಯಾಕೆ ಸಾಯಿಸ್ದೆ? ಓನ್ಲಿ 3 attempts. Your countdown starts now. ನಿನ್ ಕ್ವಶನ್ಗೆ ಆನ್ಸರ್ ವೈಷ್ಣವಿ. ಆನ್ಸರ್ ಕರೆಕ್ಟಾ? ಕರೆಕ್ಟೇ. ನಿಂಗೆ ಹೆಂಗೋ ಗೊತ್ತು? ನಾನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗಿನ ದಾರುಣವಾಗಿ ಕೊಂದ್ರೆ ನಿನ್ನ ಹೇಗೋ ಸುಮ್ನೆ ಬಿಡ್ತೀನಿ? ನಿನ್ನ ಹಿಡಿಬೇಕನ್ಕೊಂಡೆ, ಹುಡುಕ್ದೆ ಒಂದು ಕ್ಲೂ ಕೂಡ ಸಿಗ್ಲಿಲ್ಲ. ಸೈಕೋ ಕಿಲ್ಲರ್ ಯಾವ ಪ್ಯಾಟರ್ನ್ ನಲ್ಲಿ ವಿಕ್ಟಿಮ್ಸ್ ನ ಸೆಲೆಕ್ಟ್ ಮಾಡ್ತಿದ್ದಾನೋ ಪೊಲೀಸರಿಗೆ ಗೊತ್ತೇ ಆಗ್ತಾ ಇಲ್ಲ. ಈ ಹುಡುಗಿ ಹೆಸರು ಶ್ರವಂತಿ, ಅನಾಥೆ. ಆದ್ರೆ ಅವಳ ಆಶಯ ಮಾತ್ರ ಬ್ಯಾಡ್ಮಿಂಟನ್ ನಲ್ಲಿ ಯಾವತ್ತಾದ್ರೂ ಮೆಡಲ್ ತಗೋಬೇಕು ಅಂತ. ಆದ್ರೆ ಸೈಕೋ ಕೈಯಿಂದ ಅಚಾನಕ್ ಆಗಿ ಕಣ್ಣು ಮುಚ್ಚಿದ್ದಾಳೆ. ಇವಳ ಹೆಸರು ಭಾರತಿ. ಇರೋ ಒಬ್ಳೆ ಮಗಳು ಸೈಕೋ ಕೈಯಿಂದ ಸತ್ತೋಗಿದ್ದಾಳೆ. ನನ್ ಮಗಳು ಈಗ ಸತ್ತೋಗಿದ್ದಾಳೆ. ಅವಳು ಆಕ್ಚುಲಿ ಲೆಫ್ಟ್ ಹ್ಯಾಂಡ್ ಅಲ್ಲೇ ಬರೀತಿದ್ಲು. ನನ್ ಮಗ್ಳಿಗೆ ಎಲ್ಲರೂ ನಿನ್ ಲೆಫ್ಟ್ ಹ್ಯಾಂಡ್ ಲಕ್ಕಿ ಅಂತ ಹೇಳ್ತಾ ಇದ್ರು. ನಿನ್ ಮಗಳು ಅದೃಷ್ಟವಂತೂ ಕುಲಾಯಿಸ್ಬಿಟ್ಟಿದೆ ಅಂತಿದ್ರು. ಈ ಹುಡುಗಿ ಹೆಸರು ಶ್ರವಂತಿ. ಆಗ್ಲೇ ನನಗೆ ಕ್ಲೂ ಸಿಕ್ತು ಅಂತ ಅನ್ಕೊಂಡಿದ್ದು. ಸೈಕೋ ಕೈಯಲ್ಲಿ ಸತ್ತಿದ್ದೆಲ್ಲಾ ಹುಡುಗಿರ್ ಮನೆಗೂ ಫೋನ್ ಮಾಡಿದೆ. ಅಣ್ಣ, ನಿಮ್ ತಂಗಿ ಲೆಫ್ಟ್ ಹ್ಯಾಂಡರಾ? ಹೌದು ಸರ್. ಹೌದು ಕಣಪ್ಪ, ನನ್ ಮೊಮ್ಮಗಳು ಲೆಫ್ಟ್ ಹ್ಯಾಂಡು. ಹೌದು ಸರ್, ನಮ್ಮ ಅಕ್ಕ ಲೆಫ್ಟ್ ಹ್ಯಾಂಡ್. ಹೌದು ಸರ್, ನನ್ನ ಲವರ್ ಲೆಫ್ಟ್ ಹ್ಯಾಂಡ್. ಹೌದು ಸರ್, ನನ್ನ ಮಗಳು ಲೆಫ್ಟ್ ಹ್ಯಾಂಡ್. ನಮ್ಮ ಅಕ್ಕ ಲೆಫ್ಟ್ ಹ್ಯಾಂಡ್ ಸರ್. ಹೌದು ಸರ್, ನನ್ನ ಅಕ್ಕ ಲೆಫ್ಟ್ ಹ್ಯಾಂಡೆಡ್. ಹೌದು ಸರ್, ನನ್ನ ತಂಗಿ ಲೆಫ್ಟ್ ಹ್ಯಾಂಡ್. ಹೌದು ಸರ್, ನನ್ನ ಅಕ್ಕ ಲೆಫ್ಟ್ ಹ್ಯಾಂಡ್. ಹೌದು ಸರ್, ನನ್ನ ಲವರ್ ಲೆಫ್ಟ್ ಹ್ಯಾಂಡ್. ಹೌದು ಸರ್, ನನ್ನ ತಂಗಿ ಲೆಫ್ಟ್ ಹ್ಯಾಂಡ್. ಹೌದು ಸರ್, ನನ್ನ ಹೆಂಡತಿ ಲೆಫ್ಟ್ ಹ್ಯಾಂಡ್. ಹೌದು ಸರ್, ಅವಳು ಲೆಫ್ಟ್ ಹ್ಯಾಂಡೆಡ್. ಆಗ ನನಗೆ ಅರ್ಥ ಆಯ್ತು, ಲೆಫ್ಟ್ ಹ್ಯಾಂಡ್ ಬಳಸೋ ಹುಡುಗಿರ್ನ ಸೈಕೋ ಸಾಯಿಸ್ತಿದ್ದಾನೆ ಅಂತ. 22 ಹುಡುಗಿರು ಲೆಫ್ಟ್ ಹ್ಯಾಂಡ್ ಆಗಿರೋದ್ರಿಂದ ಸೈಕೋ ಅವ್ರನ್ನ ಸಾಯಿಸ್ತಿದ್ದಾನೆ ಅನ್ಕೊಂಡ್ರೆ, ಮತ್ತೆ ಮೇಘನ ಲೆಫ್ಟ್ ಹ್ಯಾಂಡರ್ ಅಲ್ವಲ್ಲ? ಆಗಿರ್ಬೇಕಾದ್ರೆ ಮೇಘನ ಏನಕ್ಕೆ ಕೊಂದ? ಇವಳು ನನ್ನ ಫ್ರೆಂಡ್ ವೈಷ್ಣವಿ. ಹಾಯ್ ಹಾಯ್. ವೈಷ್ಣವಿ ಲೆಫ್ಟ್ ಹ್ಯಾಂಡರ್. ಹಾಯ್. ಮೇಘ ವಿಷಯಕ್ಕೆ ಇನ್ನೂ ಎಷ್ಟು ದಿನ ಅಂತ ಕೊರಗ್ತೀಯಾ? ಅವಳು ಮರ್ತೋಗೋ ಫ್ರೆಂಡ್ ಅಲ್ವೇ ಅಲ್ಲ ಅಕ್ಕ. ವೈಷ್ಣವಿ, ಮೇಘನ ಸತ್ತಿದ್ದ ದಿನ ಏನ್ ನಡೀತು? ಆವತ್ತು ಏನ್ ಮತ್ತೆ ಬಂದಿದ್ದು? ಏನಾದ್ರೂ ಮರ್ತೋದ್ಯಾ? ಟಿಯಲಿಂದ ಕಾಲ್ ಬಂತೆ, ಮೇಲ್ ಮಾಡೋದು ಮರ್ತೋಗ್ಬಿಟ್ಟೆ. ನಾನ್ ಬಂದಿರೋ ಕ್ಯಾಬ್ ರೆಡಿ ಇದೆ, ನೀನ್ ಹೋಗ್ಬೋದು. ಸರಿ, ಬಾಯ್. ಯಾ ಬಾಯ್. ಅವತ್ತು ನಾನ್ ಹೋಗ್ಬೇಕಾಗಿರೋ ಕ್ಯಾಬಲ್ಲಿ ಮೇಘನ ಹೋದ್ಲು. ನೀನು ವೈಷ್ಣವಿನ ಸಾಯಿಸ್ಬೇಕು ಅನ್ಕೊಂಡಿದ್ದೆ, ಆದ್ರೆ ವೈಷ್ಣವಿ ಹತ್ಬೇಕಾಗಿರೋ ಕ್ಯಾಬ್ನ ಮೇಘನ ಹತ್ತಿದ್ದು ನಿನಗೆ ಗೊತ್ತಿಲ್ಲ. ಆಗ ಗೊತ್ತಾಯ್ತು ಕಣೋ, ವೈಷ್ಣವಿ ಬದಲು ಮೇಘನ ಸಾಯಿಸ್ದೆ ಅಂತ. ಪ್ಲೀಸ್ ನನಗೇನು ಮಾಡ್ಬೇಡ. ಏಯ್, ನೀ ಯಾರೇ? ಈ ಕ್ಯಾಬಲ್ಲಿ ವೈಷ್ಣವಿ ತಾನೇ ಇರಬೇಕು. ನೀ ಯಾಕೆಲ್ಲಿ? ಪ್ಲೀಸ್
ಅವಶ್ಯಕತೆ ಇಲ್ದನ ಯಾರನ್ನೂ ಸಾಯಿಸಲ್ಲ, ಆದ್ರೆ ನನ್ನ ಐಡೆಂಟಿಟಿ ತಿಳ್ಕೊಂಡವ್ರನ್ನ ಯಾರನ್ನೂ ಉಳಿಸಲ್ಲ. ಸೈಕೋ ನನ್ನನ್ ಕೊಲೆ ಮಾಡಕ್ ಬಂದು ಮೇಘನನ್ ಕೊಲೆ ಮಾಡದ್ನಾ? ಹೌದು, ಆದ್ರೆ ಯಾವ ಕಾರಣಕ್ಕಂತ ಗೊತ್ತಿಲ್ಲ. ಅವನ್ ಟಾರ್ಗೆಟ್ ಲೆಫ್ಟ್ ಹ್ಯಾಂಡ್ ಬಳಸೋ ಹುಡುಗಿರು. ನಿನ್ನ ನಾನು ಯಾಕೆ ಸಾಯಿಸ್ದೆ ಗೊತ್ತಾ? ಇವಳು ಲೆಫ್ಟ್ ಹ್ಯಾಂಡಾ? ಇವಳು ಎಡಗೈ ಬಳಸೋದು ನೋಡಿದ್ರೆ ನನ್ನ ತಾಯಿ ನೆನಪಾಗ್ತಾರೆ. ಲಾಸ್ಟ್ ಮಂತ್ 13th ನೀನ್ ಮಿಸ್ ಆದೆ. ಈ 13th ಅಂದ್ರೆ ನಾಳೆ ಅವನ್ ಟಾರ್ಗೆಟ್ ನೀನೆ. ನಾಳೆ ಹಾಲಿಡೇ ಆಗಿರೋದ್ರಿಂದ ನೀನ್ ಮನೇಲೇ ಇರ್ತಿ ಅಂತ ನಿನಗೋಸ್ಕರ ಅವನ್ ಮನೆಗೆ ಬರ್ತಾನೆ. ನಾಳೆ ಒಂದಿನ ನೀನು ಅವನಿಗೆ ಸಿಗದೆ ಇದ್ರೆ ಸಾಕು. ನಿನಗೊಂದು ಪ್ಲೇಸ್ ಹೇಳ್ತೀನಿ, ನೀನ್ ಅಲ್ಲಿಗೆ ಹೋಗು. ಅವನು ಕಳ್ಳ ಅಲ್ವೇ? ಅವನಿಗೆ ಎಷ್ಟು ನೋವಿದೆಯೋ ಏನೋ. ನಿನ್ ತಂಗಿನ ಎಲ್ಲೋ ಬಚ್ಚಿಟ್ಬಿಟ್ಟು ನಿನ್ ತಂಗಿಗೋಸ್ಕರ ಇವನು ಬರ್ತಾನೆ ಅಂತ ಇವ್ನು ಇಟ್ಕೊಳ್ಳೋದಕ್ಕೋಸ್ಕರ ಬಂದ್ಬಿಟ್ಟು ಸಿಗಾಕೊಂಬಿಟ್ಟು ಅನ್ಸುತ್ತೆ ಪಾಪ. ಪ್ಲಾನ್ ಎಲ್ಲಿ ಹಾಳಾಗ್ಬಿಡುತ್ತೋ ಅಂತ ಬಂದವ್ರನ್ನೆಲ್ಲ ಕಟ್ಟಾಗ್ತಾ ಇದ್ದ. ಅಂದ್ರೆ ನಾನು ಇಲ್ಲಿಗೆ ಬರ್ತೀನಿ ಅಂತ ಗೊತ್ತಾಗೆ ನನ್ನ ಹಿಡಿಯಕ್ಕೆ ಬಂದಿದೀಯಾ ಅಂತ ಅರ್ಥ. ನನ್ನ ಹಿಡಿಯೋದು ಪೊಲೀಸವ್ರ ಕೈಗೆ ಆಗಿಲ್ಲ, ನಿನ್ನ ಕೈಯಲ್ಲಿ ಏನಾಗುತ್ತೋ. ಏಯ್, ನೀನ್ ಲವ್ವರ್ನ ಸಾಯಿಸ್ಬೇಕಾದ್ರೆ ಅವಳು ಏನೋ ಹೇಳಿದ್ಲು, ಅದು ಹಾ ನೆನ್ಪಿಗೆ ಬಂತು. ಅದೇನು ಹೇಳ್ಬೇಕಾ? ಒಂದ್ ನಿಮಿಷ, ನೀನ್ ಹೇಗಿದ್ರು ನನ್ನ ಸಾಯಿಸ್ತೀಯ. ಒಂದೇ ಒಂದ್ ನಿಮಿಷ ಟೈಮ್ ಕೊಡ್ತೀಯ? ಯಾಕೆ? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋನ್ಗೆ ಒಂದೇ ಒಂದು ಮೆಸೇಜ್ ಕಳಿಸ್ಬಿಡ್ತೀನಿ. ಐ ಲವ್ ಯು ಟು ಅಂತ ಒಂದೇ ಒಂದು ಮೆಸೇಜ್ ಕಳಿಸ್ಬಿಡ್ತೀನಿ. ನಾನೀಗ ಮೆಸೇಜ್ ಕಳಿಸ್ದೆ ಹೋದ್ರೆ ಅವನ್ ಹೆಣ್ಮಕ್ಕಳ ಮಾತು ಯಾವತ್ತೂ ನಂಬಲ್ಲ. ಒಂದು ನಿಮಿಷ ಪ್ಲೀಸ್, ಒಂದೇ ಒಂದ್ ನಿಮಿಷ. ನಿನ್ನ ನೋಡ್ತಾ ಇದ್ರೆ ಚಿಕ್ಕ ವಯಸ್ಸಲ್ಲಿ ಪುಣ್ಯಕೋಟಿ ಕಥೆ ನೆನ್ಪಿಗೆ ಬರ್ತಿದೆ. ಕಾಡಲ್ಲಿ ಹುಲಿಗೆ ಸಿಕ್ಕಿರೋ ಹಸು ಒಂದು ಸರಿ ನನ್ನ ಬಿಡು, ನನ್ನ ಕರುಗೆ ಹಾಲು ಕೊಟ್ಟು ಬರ್ತೀನಿ ಅಂದ್ರೆ ಹುಲಿ ಬಿಟ್ಟು ಬಿಡ್ತು. ಬಿಟ್ಟು ಬಿಡೋದಕ್ಕೆ ನಾನು ಹುಲಿ ಅಲ್ಲ.
ಬಾಗ್ಲ ತೆಗಿರಿ, ಬಾಗ್ಲ ತೆಗಿರಿ. ಏಯ್ ಏಯ್ ಏಯ್, ವೈಷ್ಣವಿ ಎಲ್ಲೋ? ಇಷ್ಟಾದ್ಮೇಲೂ ನಿಜ ಹೇಳ್ತೀನಂತ ಹೇಗೋ ಅಂದ್ಕೊಂಡೆ. ನಿಜಾನೇ ಹೇಳು. ಅದೇನು ಗೊತ್ತಾ? ಸೆಲ್ ಬಾಂಬ್. ಮನೆ ಪೂರ್ತಿ ಗ್ಯಾಸ್ ಲೀಕ್ ಮಾಡಿದ್ದೀನಿ. ಈ ಸೆಲ್ ಫೋನ್ನ ನಾನು ಅಲ್ಲಿಡ್ತೀನಿ. ನಾನು ಆಚೆ ಹೋಗಿ ನನ್ನ ಸೆಲ್ ಫೋನಿಂದ ಈ ಸೆಲ್ ಫೋನಿಗೆ ಕಾಲ್ ಮಾಡ್ತೀನಿ. ಅದು ವೈಬ್ರೇಟ್ ಆಗ್ತಾ ಆ ಬಿನ್ ಒಳಗೆ ಬೀಳ್ತಿದ್ದಂಗೆ ಲೈಟ್ ಬರುತ್ತೆ. ಬಾಂಬ್ ಬ್ಲಾಸ್ಟ್ ಆಗುತ್ತೆ. ನೀನು ಮೇಲಿರೋ 4 ಜನ ಮಟಾಶ್. ಇವನೊಬ್ನು ಪದೇ ಪದೇ ಫೋನ್ ಮಾಡ್ತಾನೆ. ಸಾರ್, ಇನ್ನ ವೈಷ್ಣವಿ ಬಂದಿಲ್ಲ ಸಾರ್. ನಾವಿಲ್ಲೇ ವೇಟ್ ಮಾಡ್ತಾ ಇದ್ದೀವಿ ಸಾರ್. ಮಿಸ್ಟರ್ ಸೈಕೋ ಕಿಲ್ಲರ್, ನೀನಿರೋ ಮನೆನ ಪೊಲೀಸರು ಸುತ್ತುವರೆದಿದ್ದಾರೆ. ಒಳಗಡೆ ಇರೋರ್ನ ಏನು ಮಾಡದೆ ಸುಮ್ಮನೆ ಬಂದ್ಬಿಡು. 10 ನಿಮಿಷ ಟೈಮ್ ಕೊಡ್ತಿದ್ದೀನಿ. ಮರ್ಯಾದೆಯಾಗಿ ಹೊರಗಡೆ ಬಂದು ಸರೆಂಡರ್ ಆದ್ರೆ ಸರಿ, ಇಲ್ಲಾಂದ್ರೆ ನಾವೇ ಒಳಗಡೆ ಬರ್ತೀವಿ. ಓನ್ಲಿ 10 ಮಿನಿಟ್ಸ್. ಸೈಕೋ ಬಗ್ಗೆ ಗೊತ್ತಾಗಿರುವಂತ ಪೊಲೀಸರು ಆ ಮನೆಯನ್ನ ಸುತ್ತುವರೆದು ಸೈಕೋ ಜೊತೆ ನೆಗೋಷಿಯೇಷನ್ ಮಾಡ್ತಿದ್ದಾರೆ ಅಂತ, ಸೈಕೋ ಶರಣಾಗೋದಕ್ಕೆ 10 ನಿಮಿಷ ಸಮಯ ಕೊಟ್ಟಿದ್ದಾರೆ ಅಂತ ವರದಿಗಳು ಬರ್ತಾ ಇದೆ. ಆ ವಿಜುವಲ್ಸ್ನೇ ನೀವಿವಾಗ ನೋಡ್ತಾ ಇದ್ದೀರಾ. ಏಯ್, ವೈಷ್ಣವಿ ಎಲ್ಲಿದ್ದಾಳೆ ಅಂತ ಹೇಳ್ಬೇಕಾ? ಇವಾಗ ಹೇಳ್ತೀನೋ. ಹೋಗ್ತ್ಯಾ? ಹೋಗ್ತ್ಯಾ? ಹೇಳ್ತೀಯಾ? ಹೇಳ್ತೀಯಾ? ಹಲೋ. ಒಳಗಡೆ ಇರೋರು ಸೇಫ್ ಆಗಿರ್ಬೇಕಂದ್ರೆ ನನ್ನ ಸೇಫ್ ಆಗಿ ಬಿಟ್ಬಿಡ್ಬೇಕು. ನಂಗೊಂದು ಜೀಪ್ ಅರೇಂಜ್ ಮಾಡಿ ನಾನೊಬ್ಬರನ್ನ ಹಾಸ್ಟೇಜ್ ಆಗಿ ಕರ್ಕೊಂಡೋಗ್ತೀನಿ. ನನ್ನ ಹಿಡಿಬೇಕು ಅಂತ ನೋಡಿದ್ರೆ ಮನೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಗೆಟ್ ದ ಜೀಪ್ ರೆಡಿ. ಎಸ್ ಮೇಡಮ್. ಮೇಡಮ್, ಸೈಕೋ ಫೋಟೋ ಬಂದಿದೆ ಮೇಡಮ್.
ಮೇಘನ ಇದೇ ಸುತ್ತಿಲ್ ಸಾಯಿಸ್ದೆ ಅಲ್ವಾ? ಅವಳನ್ನ ಹೇಗೆ ಸಾಯಿಸ್ಬೇಕನ್ನಿಸ್ತೋ? ನಿಮ್ಮ ತಾಯಿ ತರ ಇರ್ತಾರಂತ ಒಂದೊಂದು ಹುಡುಗಿನೂ ಸಾಯಿಸ್ಕೊಂಡು ಹೋಗ್ತಿದ್ಯಲ್ಲ, ತಪ್ಪಲ್ವಾ? 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 ತಪ್ಪೆಲ್ಲ ನೀನ್ ಮಾಡಿ ನನ್ನೇನೋ ಹೇಳ್ತಿದೀಯಾ? ಇದೀಗ ಬಂದಂತಹ ಸುದ್ದಿ. ಸೈಕೋ ಬಗ್ಗೆ ಪೂರ್ತಿ ವಿವರಗಳು ತಿಳಿದು ಬಂದಿದೆ. ಸೈಕೋ ಹೆಸರು ಶ್ರೀನಿವಾಸ್ ಪ್ರಬಲ್. ಇವನು ತಮಿಳುನಾಡಿನ ರಾಮೇಶ್ವರಂ ಮೂಲದವನು. ಈ ಮುಂಚೆ ಪೊಲೀಸರ ಸುತ್ತುವರೆದ ಮನೆಯಲ್ಲಿ ಇವನು 2 ತಿಂಗಳಿಂದ ಪೇಂಟಿಂಗ್ ಕೆಲಸ ಮಾಡ್ತಿದ್ದ ಅಂತ ಗೊತ್ತಾಗಿದೆ. ಇವನನ್ನ ಪೊಲೀಸರು ಜೀವಂತವಾಗಿ ಹಿಡಿದಿದ್ದಾರೆ. ಆದ್ರೆ ಅವನು ಯಾಕೆ ಕೊಲೆ ಮಾಡ್ತಿದ್ದ ಅಂತ ಆಚೆ ಜಗತ್ತಿಗೆ ಇನ್ನೂ ಗೊತ್ತಾಗಿಲ್ಲ. ಈಗ ಏನಾಗ್ತಿದೆ ಅಂತ ಗೊತ್ತಾ? ನಾನು ಆಚೆ ಓಡ್ಕೊಂಡು ಹೋಗಿ ನಾನು ಸೈಕೋನಿಂದ ತಪ್ಪಿಸ್ಕೊಂಡೆ. 4 ಜನ ಅಲ್ಲೇ ಒಳಗೆ ಇದ್ದಾರಂತ ಹೇಳ್ತೀನಿ. ಪೊಲೀಸ್ ಒಳಗಡೆ ಬರ್ತಾರೆ. ಅವರು ಒಳಗೆ ಬರ್ತಿದ್ದಂಗೆ ಬಾಂಬ್ ಬ್ಲಾಸ್ಟ್ ಮಾಡ್ತೀನಿ. ಇಷ್ಟು ಜನ ಸಾಯಬಾರ್ದು ಅನ್ಕೊಂಡ್ರೆ ನೀನೊಂದು ಕೆಲಸ ಮಾಡು. ನನಗೆ ಗನ್ ಹಣೆ ಮೇಲಿಟ್ಟು ಪೊಲೀಸಿಂದ ತಪ್ಪಿಸ್ಕೊಳ್ಳೋ ಥರ ಮಾಡಿ ವೈಷ್ಣವಿ ಹತ್ರ ಕರ್ಕೊಂಡೋಗು. ನಾನು ವೈಷ್ಣವಿನ ಸಾಯಿಸಿ ನಿನ್ನ ಅಕೌಂಟ್ಗೆ ಹಾಕ್ತೀನಿ. ಅದಾದ್ಮೇಲೆ ನೀನು ಯಾರು, ನಾನು ಯಾರು? ಇಷ್ಟು ಜನರನ್ನ ಬಲಿ ತಗೊಂಡು ನೀನು ಸಾಯ್ತೀಯಾ ಇಲ್ವಾ? ವೈಷ್ಣವಿನ ನನ್ನ ಕೈಗೊಪ್ಸಿ ಬದುಕೊಂಡ್ಬಿಡ್ತೀಯಾ? ಸರಿ, ನಿನ್ನ ವೈಷ್ಣವಿ ಹತ್ರ ಕರ್ಕೊಂಡು ಹೋಗ್ತೀನಿ. ಗುಡ್. ಗನ್ ಇದೆ ಅಂದ ಮಾತ್ರಕ್ಕೆ ಆಚೆ ಕರ್ಕೊಂಡು ಹೋಗ್ತಿದ್ದಂಗೆ ನಾನು ಶೂಟ್ ಮಾಡಕ್ ನೋಡ್ಬೇಡ. ಅದ್ರಲ್ಲಿ ಬುಲೆಟ್ಸ್ ಇಲ್ಲ. Move. Move. ಎಲ್ಲಿಗೆ? ಏನೋ ಆಗ ಹೇಳಿದ ವಿಷಯ ಮರ್ತೋಯ್ತಾ? ಮರ್ತೋಗಿಲ್ವೋ? ನೀನ್ ಫೋನ್ ಮಾಡಿದ್ರೆ ತಾನೇ ಬಾಂಬ್ ಬ್ಲಾಸ್ಟ್ ಆಗೋದು. ನನ್ನ ಕೈಯಲ್ಲಿ ಗನ್ ಇದೆ. ಆದ್ರೂ ನೀನು ಫೋನ್ ಮಾಡಿದ್ರೆ ಪೊಲೀಸ್ ಅವ್ರಿಗೆ ಡೌಟ್ ಬರುತ್ತೆ. ಮತ್ತೆ ಹೇಗ್ ಕಾಲ್ ಮಾಡ್ತೀಯೋ? ಓ, ಆಗ ಬಂದ್ಯಾ? ಈಗ ನೋಡು. ಹೇ ಸರಿ, ಕಾಲ್ ದ ಬಾಂಬ್. ಸರಿ, ನಿನ್ನ ವೈಷ್ಣವಿ ಹತ್ರ ಕರ್ಕೊಂಡು ಹೋಗ್ತೀನಿ. ಅಂದ್ರೆ ನಾನೀಗ ಪೊಲೀಸವ್ರ ಕೈಗೆ ಸಿಕ್ಕಾಕೋಬೇಕಾ? ಚೇಚೆ, ಇಷ್ಟೊಂದು ರಿಸ್ಕ್ ತಗೊಂಡಿರೋದು ನಿನ್ನ ಪೊಲೀಸವ್ರ ಹತ್ರ ಇಟ್ಕೊಡಕ್ಕಲ್ಲ. ನನ್ನ ಕೈಯಾರೆ ನಿನ್ನ ಕೊಂದ್ರೆ ಮಾತ್ರ ಮೇಘನ ಆತ್ಮಕ್ಕೆ ಶಾಂತಿ ಸಿಗೋದು. ಓ, ಹಾಗೆ ಬಂದ್ಯಾ? ಬುಲೆಟ್ಸ್ ಇಲ್ದಿರೋ ಗನ್ನಲ್ಲಿ ನಾನು ಹೇಗೋ ಸಾಯಿಸ್ತೀಯಾ? ಕೇಳಿದ ಕೂಡಲೇ ಜೀಪ್ ಕೊಡೋರು ಕೇಳಿದ ತಕ್ಷಣ ಗನ್ ಕೊಡಲ್ವಾ? ಮೇಡಮ್, ನನಗೊಂದು ಗನ್ ಬೇಕು, ಫುಲ್ಲಿ ಲೋಡೆಡ್. ನನಗೊಂದು ಜೀಪ್ ಅರೇಂಜ್ ಮಾಡಿ. ನನಗೊಂದು ಗನ್ ಬೇಕು. ನನಗೊಂದು ಜೀಪ್ ಅರೇಂಜ್ ಮಾಡಿ. ನನಗೊಂದು ಗನ್ ಬೇಕು. ಮೇಡಮ್, ಶೂಟ್ ಮಾಡ್ಲಾ? ನೋ ಮೇಡಮ್. ಇದಕ್ಕೂ ಮುಂಚೆ ಫೋನಲ್ಲಿ ಜೀಪ್ ಕೇಳಿದ ವಾಯ್ಸ್ ಇದಲ್ಲ. ಸೊ ಗನ್ ಹಿಡಿದಿದ್ ವ್ಯಕ್ತಿ ಸೈಕೋ ಅಲ್ಲ. ಏನೋ ನಡೀತಾ ಇದೆ. ಲೆಟ್ ಅಸ್ ವೇಟ್ ಅಂಡ್ ಸಿ. ಗೆಟ್ ದ ಗನ್ ರೆಡಿ ವಿತ್ ಡಮ್ಮಿ ಬುಲೆಟ್ಸ್.
ಪ್ರಬಲ್, ನಿನ್ ಕೈಲ್ ಗನ್ನೇನು? ಇಲ್ಲಿಗೆ ಯಾಕೆ ಬಂದೆ? ನಿನ್ನ ಸೈಕೋ ಅಂತಿದ್ದಾರೆ. ನಿನ್ನನ್ ಸೈಕೋ ಅಂತಿದಾರಲ್ಲ ನಿನ್ನನ್ ಸೈಕೋ ಅಂತಿದಾರಲ್ಲ ಯಾಕೆ? ಏಯ್, ಒಳಗಡೆ ಇರೋರು ಆಚೆ ಬಂದ್ರು ಅಂದ್ರೆ ನಾನು ಸೈಕೋ ಅಂತ ಗೊತ್ತಾಗ್ಬಿಡುತ್ತೆ. ನನ್ ಟಾರ್ಗೆಟ್ ವೈಷ್ಣವಿ. ಅವಳನ್ನ ಹೇಗ್ ಸಾಯಿಸ್ತೀನಿ ಅಂತ ನೋಡು. ಮೇಡಮ್, ನನ್ನ ಕಾಪಾಡಿ ಮೇಡಮ್, ನನ್ನ ಕಾಪಾಡಿ, ನನಗೊಂದು ಜೀಪ್ ಅರೇಂಜ್ ಮಾಡಿ. ನನ್ನ ಕಾಪಾಡಿ ಮೇಡಮ್. ಶೂಟ್ ಮಾಡೋದಕ್ಕೆ ನಿನಗೆ ಪರ್ಮಿಷನ್ ಯಾರು ಕೊಟ್ರು? ಅವನು ಸಾಯಿಸಿರೋರಲ್ಲಿ ನನ್ನ ಮಗಳು ಕೂಡ ಒಬ್ಳು ಮೇಡಮ್. ಇವನು ಬದುಕಬಾರ್ದು ಮೇಡಮ್. ಬೇಕಿದ್ರೆ ನೀವು ನನ್ನ ಸಸ್ಪೆಂಡ್ ಮಾಡಿ. ನೀನ್ ಶೂಟ್ ಮಾಡಿದ್ದು ಸೈಕೋನಲ್ಲ, ಅಮಾಯಕನ್ನ. ವಾಟ್? ಐ ಆಮ್ ಸಾರಿ ಮೇಡಮ್.